ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ನೊಂದಿಗೆ ಈ ಒಂದು ಡಿಬೇಟ್ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇಡೀ ಮಧ್ಯಪ್ರಾಚ್ಯಕ್ಕೆ ಹೊಸ ಅಧಿಪತಿಯ ಉದಯ ಆಗುತ್ತಾ? ಹೇಗೆ ಹೊಸ ಅಧಿಪತಿ? ಇರಾನ್ ಕತೆ ಮುಗದೆ ಹೋಗಿದೆಯಾ? ಇಸ್ರೇಲ್ ಈ ಒಂದು ಹೊಸ ಆಧಿಪತ್ಯಕ್ಕಾಗಿ ತಾನು ಅಧಿಪತಿಯಾಗಿ ಮೆರೆಯುವ ಸಲುವಾಗಿ ಕಾದು ಹೊಂಚಾಕಿ ನಿಂತಿದೆಯಾ? ಇಲ್ಲಿ ಈಸಿನಾ ಇದು ಇಸ್ರೇಲ್ಗೆ? ಅಮೆರಿಕ, ಇಸ್ರೇಲ್, ಇರಾನ್ನ ಈ ಒಂದು ಯುದ್ಧದಲ್ಲಿ ಇಡೀ ಮಧ್ಯಪ್ರಾಚ್ಯವನ್ನು ಆಳುವಂತಹ ಹೊಸ ಅಧಿಪತಿಯ ಉದಯ ಆಗ್ತಾ ಇದೆಯಾ? ಇದರಲ್ಲಿ ಅಮೆರಿಕ, ಇರಾನ್ ಏನಾದರೂ ಕಿತ್ತಾಡ್ಕೊಳ್ತಾ ಇರಲಿ, ಹೋರ್ಮುಜ್ ವಿಚಾರದ ಬಗ್ಗೆ ಏನಾದರೂ ಮಾತಾಡ್ಕೊಳ್ತಾ ಇರಲಿ, ಅಮೆರಿಕ ಸೈನಿಕರು ಖಾರ್ಗ್ ದ್ವೀಪದಲ್ಲಿ ಇಳಿತಾರೋ ಇಲ್ವೋ ಅದು ಬೇರೆ ವಿಚಾರ. ಇಸ್ರೇಲ್ ಸದ್ದಿಲ್ಲದೆ ತನ್ನ ಯಾರ್ಯಾರು ಎನಿಮಿಗಳು, ಶತ್ರುಗಳು ಅಂತ ಇದ್ದರೋ, ಅದು ಹೆಜ್ಬುಲ್ಲಾಗಳಾಗ್ತಾರೋ, ಹೌತಿಗಳಾಗ್ತಾರೋ, ಹಮಾಸ್ ಆಗ್ತಾರೋ, ಅವರನ್ನು ಬಗ್ಗು ಬಡಿಯುತ್ತಾ ಲೆಬನಾನ್ವರೆಗೂ ಬಂದುಬಿಟ್ಟಿದ್ದಾರಾ? ಲೆಬನಾನ್ನಲ್ಲಿ ಸುಮಾರು 30 ಕಿಲೋಮೀಟರ್ ದೂರದವರೆಗೂ ಬಫರ್ ಝೋನ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಹೆಚ್ಚು ಕಡಿಮೆ 60,000 ಜನಗಳ ಸ್ಥಳಾಂತರ ಲೆಬನಾನಿಂದ ಆಗ್ತಾ ಇದೆಯಾ ಬಲವಂತವಾಗಿ? ಕ್ಷಿಪಣಿ ಹೊಡೆದು ಅಪಾರ್ಟ್ಮೆಂಟ್ ಛಿದ್ರ ಮಾಡ್ತಾ ಇದ್ದರೆ ಆ ಜನ ಬೇರೆ ಕಡೆಗೆ ಹೋಗೋದೇ ವಿಧಿ ಇಲ್ಲ. ಲಿಟಾನಿ ರಿವರ್ ಆಚೆ ಕಳಿಸ್ಬಿಡ್ತಾರೆ ಅವ್ರನ್ನ. ಒಂದು ಕ್ವಶನ್. ಸೆಕೆಂಡ್ ಕ್ವಶನ್, ಅಮೆರಿಕ ಯುದ್ಧ ಮಾಡಬಹುದು, ಯುದ್ಧ ನಿಲ್ಲಿಸಬಹುದು. ಒಂದು ವೇಳೆ ಇರಾನ್ನ ಶಕ್ತಿ ಅರ್ಧಕ್ಕೆ ಅರ್ಧ ಕುಗ್ಗಿ ಹೋದರೆ ಆಗ ಹೊಸ ಶಕ್ತಿಯಾಗಿ ಇಸ್ರೇಲ್ ರೂಪುಗೊಳ್ಳುತ್ತಾ ಮಧ್ಯಪ್ರಾಚ್ಯದಲ್ಲಿ? ಅಷ್ಟು ಸುಲಭ ಇದೆಯಾ? ಇಲ್ಲವೇ? ಎರಡನೇ ಆಪ್ಷನ್ ಏನು ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ದ ಗ್ರೇಟ್ ಬ್ರಿಟನ್ ಅಂತ ಕರೀತಾ ಇದ್ರಲ್ಲ, ಸೂಯೆಜ್ ಕಾಲುವೆಯನ್ನು ಕೆಣಕಿ ದ ಗ್ರೇಟ್ ಬ್ರಿಟನ್ ಅಲ್ಲಿವರೆಗೂ ಸುಮ್ಮನಿದ್ದಂಥ ಈಜಿಪ್ಟನ್ನು ಕೆಣಕಿಕೊಂಡು ಇದೇ ಸೂಯೆಜ್ ಕಾಲುವೆ ವಿಚಾರದಲ್ಲಿ ನಂದೇ ನಡೆಯೋದು ಅಂಥೇಳಿ ಸುಮಾರು 70 ವರ್ಷಗಳ ಹಿಂದೆ ಕೆಣಕಿತು. ಅಲ್ಲಿವರೆಗೂ ಸೂಯೆಜ್ ಕಾಲುವೆ ವ್ಯಾಪಾರ ನಡೀತಾ ಇತ್ತು. ಈಜಿಪ್ಟ್ ನಾನು ಇದನ್ನು ಬಿಡಲ್ಲ, ಈ ಸೂಯೆಜ್ ಕಾಲುವೆ ನಂದು ಅಂತ ಹೇಳ್ತು. ಸರಿ, ಯುದ್ಧ ಶುರುವಾಯಿತು. ಇದೇ ಒಂದಷ್ಟು ಇಂಗ್ಲೆಂಡ್ ಜೊತೆಲಿ ಒಂದಷ್ಟು ಜನ ಸೇರಿಕೊಂಡ್ರು, ಯುದ್ಧವನ್ನು ಮಾಡಿದ್ರು. ಕೊನೆಗೆಲ್ಲ ಬೇಡ 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 ಅಂತ ಹೇಳಿದ್ರು, ಸಾಕು ಯುದ್ಧ ಅಂತ ಹೇಳಿದ್ರು. ಅಲ್ಲಿಂದ ಆಚೆಗೆ ಈಜಿಪ್ಟ್ ಹೊಸ ಶಕ್ತಿಯಾಗಿ ಬೆಳೆಯುತ್ತೆ ಆ ಭಾಗದಲ್ಲಿ. ಇದೇ ಗ್ರೇಟ್ ಬ್ರಿಟನ್ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಯಾರೂ ಅವ್ರ ಮಾತಿಗೆ ಬೆಲೆ ಇಟ್ಕೊಳ್ಳಿಲ್ಲ. ಇದೇ ಸ್ಥಿತಿಯಲ್ಲಿ ಸದ್ಯಕ್ಕೆ ನೋಡಿ, ಇದೇ ಹೋರ್ಮುಜ್ ಕೆನಾಲ್ ಏನೂ ಸಮಸ್ಯೆ ಇರಲಿಲ್ಲ, ಆರಾಮಾಗಿ ಹಡಗು ಹೋಗ್ತಾ ಇತ್ತು, ಆರಾಮಾಗಿ ಹಡಗು ಬರ್ತಾ ಇತ್ತು. ಈಗ ಅದೇ ಹಡಗುಗಳಿಗೆ ನಾವ್ಯಾಕೆ ಟೋಲ್ ಹಾಕಬಾರ್ದು ಅಂತ ಇರಾನ್ ಪ್ಲಾನ್ ಮಾಡ್ಕೊಳ್ತಾ ಇದೆ, ಹಾಕ್ತಾ ಇದೆ ಕೂಡ ಟೋಲ್. ಇಲ್ಲಿವರೆಗೆ ಈ ಹೋರ್ಮುಜ್ ಕಾಲುವೆ ಬಳಸ್ಕೊಂಡು ಎಲ್ಲರೂ ಫ್ರೀ ಮೀಲ್ಸ್ ತಿಂದಿದ್ದಾಯಿತು, ಇನ್ಮೇಲೆ ಹಾಗಲ್ಲ ಅಂಥೇಳಿ ಇರಾನ್ ಹೇಳ್ತಾ ಇದೆ. ಫ್ರೀ ಮೀಲ್ಸ್ ಸ್ಕೀಮ್ ಇನ್ಮೇಲೆ ಇಲ್ಲ, ಥ್ರೂ ಹೋರ್ಮುಜ್ ಅಂಥೇಳಿ. ಏನರ್ಥ ಹಾಗಾದರೆ? ಈ ಒಂದು ಹೋರ್ಮುಜ್ ಕಾಲುವೆಯ ಮೇಲೆ ಇನ್ನು ಮೇಲೆ ಅವರು ಟೋಲ್ ಹಾಕಕ್ಕೆ ಶುರು ಮಾಡಿದ್ರೆ ವಿಶ್ವದ ವ್ಯಾಪಾರದಲ್ಲಿ ಹೊಸ ಸಮೀಕರಣಗಳು ಶುರುವಾಗ್ತವೆ. ಅಷ್ಟರ ಮಟ್ಟಿಗೆ ಅಮೆರಿಕದ ಡಾಲರ್ ಹಿಂದೆ ಇದೇ ಗ್ರೇಟ್ ಬ್ರಿಟನ್ನ ಕರೆನ್ಸಿ ಮರ್ಯಾದೆ ಕಳೆದುಕೊಂಡಂತೆ ಅಮೆರಿಕದ ಡಾಲರ್ ಕೂಡ ವ್ಯಾಲ್ಯೂ ಕಳ್ಕೊಳ್ಳುತ್ತಾ ಇದೇ ರೀತಿ ಯುದ್ಧ ಮುಂದುವರಿತಾ ಹೋದರೆ. ಸೂಯೆಜ್ ಕಾಲುವೆ ಕಥೆ ಏನಾಗಿದೆ? ಹೋರ್ಮುಜ್ ಕಥೆನೂ ಅಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆಯಾ? ಗ್ರೇಟ್ ಬ್ರಿಟನ್ ಕಥೆ ಏನಾಗಿತ್ತು? ಅಮೆರಿಕದ ಕಥೆ ಕೂಡ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತಾ. ಈ ನಡುವಲ್ಲಿ ಇಸ್ರೇಲ್ ಈ ಇಡೀ ಮಿಡಲ್ ಈಸ್ಟ್ನ ಮೇಲೆ, ಮಧ್ಯಪ್ರಾಚ್ಯದ ಮೇಲೆ ತಾನು ಪ್ರಭಾವವನ್ನು ಬೀರಲಿಕ್ಕೆ ಶುರು ಮಾಡುತ್ತಾ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ವೆಂಕಟೇಶ್ ನಾಯ್ಕ್ ಸರ್ ಇದ್ದಾರೆ, ನಿವೃತ್ತ ಕರ್ನಲ್. ಸ್ವಾಗತ ವೆಂಕಟೇಶ್ ನಾಯ್ಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಪ್ರೊಫೆಸರ್ ಪ್ರಭಾಕರ್ ಸರ್ ಇದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು, ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಪ್ರಭಾಕರ್ ಸರ್ ಈ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಫೈನ್. ನಾನು ವೆಂಕಟೇಶ್ ನಾಯ್ಕ್ ಸರ್ ಕೇಳಿಬಿಡ್ತೀನಿ. ವೆಂಕಟೇಶ್ ನಾಯ್ಕ್ ಸರ್, ಹಾಗೆ ಇದೇ ಒಂದು ಚರ್ಚೆಯಲ್ಲಿ ನಾವು ನೋಡ್ತಾ ಇದ್ದಾಗ ತುಂಬ ಜನ ಫೋಕಸ್ ಮಾಡ್ತಿರೋದು ಅಮೆರಿಕ ಟ್ರಂಪ್ ಏನು ಮಾತಾಡ್ತಾ ಇದ್ದಾರೆ ಇರಾನ್ನ ಬಗ್ಗೆ, ಯುದ್ಧ ನಿಲ್ಲಿಸಲ್ವಾ? ಈ ಚರ್ಚೆಗಳ ನಡುವೆ ಸದ್ದಿಲ್ಲದೆ ಇಸ್ರೇಲ್ ತನಗೇನೇನು ಬೇಕೋ ಗೈನ್ ಮಾಡ್ಕೊಳ್ತಾ ಇದೆಯಾ? ಎಗ್ರಿ, ಅದರ ಆರ್ಮಿ ಶಕ್ತಿ ಕುಂದಿ ಹೋಗಿದೆ. 6 ಯುದ್ಧಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರೋದು ಅಂದರೆ ತಮಾಷೆ ಮಾತಲ್ಲ. ಇದರಾಚೆಗೂ ಲೆಬನಾನ್ ಮೇಲೆ ಅವ್ರು ಹಿಡಿತಾ ಬಿಡ್ತಾ ಇಲ್ಲ. ಲೆಬನಾನ್ನ ಜನವಸತಿ ಪ್ರದೇಶಗಳ ಮೇಲೆ ಜೋರಾದಂಥ ದಾಳಿ ಆಗ್ತಾ ಇದೆ. ಹೀಗೆ ಹೋಗ್ತಾ ಈ ಕಡೆ ಇರಾನ್ ಶಕ್ತಿ ಒಂದು ವೇಳೆ ಅಮೆರಿಕ ಕುಂದಿಸ್ತಾ ಹೋದಂತೆಯೇ ಹೊಸ ಶಕ್ತಿ ಉದಯವಾಗುತ್ತಾ ಥ್ರೂ ಇಸ್ರೇಲ್ ಅಂತ ನನ್ನ ಪಾಯಿಂಟ್ ಸರ್. ಡೆಫಿನೆಟ್ಲಿ ಇದು ಯುದ್ಧದ ಸ್ಥಿತಿ ಇದುವರೆಗೆ 1 ತಿಂಗಳಾದ ನಂತರ ನಾವು ಪ್ರೋಗ್ರೆಸ್ ನೋಡ್ತಾ ಹೋದ್ರೆ ಇದು ಅಮೆರಿಕ ಎಂಟ್ರಿ ಕೊಟ್ಟು ತಮ್ಮದು ಒಂದು ಪ್ರೆಸ್ಟೀಜ್ ಏನು ಸೂಪರ್ ಪವರ್ ಅಂತ ಪ್ರೆಸ್ಟೀಜ್ ಏನಿತ್ತಲ್ಲ
ಅದಕ್ಕೆ ಏನಪ್ಪಾ ಅಂದ್ರೆ ದೊಡ್ಡ ಧಕ್ಕೆ ಬಂದಿದೆ. ನಾಟ್ ಓನ್ಲಿ ದಟ್, ಅವ್ರು ಯೂಸ್ ಮಾಡ್ತಕ್ಕಂತ ಎಲ್ಲ ಮಿಲಿಟರಿ ಎಕ್ವಿಪ್ಮೆಂಟ್ ಆಗ್ಲಿ, ಏರ್ ಕ್ರಾಫ್ಟ್ಸ್ ಆಗ್ಲಿ, ಏರ್ ಡಿಫೆನ್ಸ್ ಸಿಸ್ಟಮ್ ಆಗ್ಲಿ, ಅವ್ ಮುಂದ ಯುದ್ಧ ಮತ್ತೆ ಏನಂತಂದ್ರೆ ಮಾರಾಟ ಆಗ್ತಾವಿಲ್ಲ ಅಂತ ಅದಕ್ಕೂ ಒಂದು ಧಕ್ಕೆ ಬಂದಿದೆ. ಲೀಡರ್ಶಿಪ್ ಕಂತೂ ಇದು ಏನಂತಂದ್ರೆ ದೊಡ್ಡ ಧಕ್ಕೆ ಬಂದಿದೆ. ಯಾಕಂದ್ರೆ ಒಂದು ಕಹಾವತ್ ಇದೆ ಏನಂತಂದ್ರೆ ಬಂದ್ ಮುಟ್ಟಿ ಲಾಕ್ಕಿ ಕುಲ್ಗೈತು ಹಾಕಿ ಅಂತಕೊಂಡು. ಎಲ್ಲಿವರೆಗೆ ಅಮೆರಿಕ ಇದರಲ್ಲಿ ಎಂಟ್ರಿ ಆಗಿದ್ದಿಲ್ಲ ಅಂದ್ರೆ ಅವ್ರದ್ದು ವರ್ಚಸ್ ಅದ ಸೂಪರ್ ಪವರ್ ಅಂದ್ರೆ ಬಿಗ್ ಬಾಸ್ ಉಳ್ಕೊಂತ ಇರ್ತಿತ್ತು. ಈಗ ಅವರು ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗಿದ್ದಾರೆ. ಅಮೆರಿಕ ರಾಷ್ಟ್ರಪತಿ ವಿರುದ್ಧನೇ ದಂಗೆ ನಡೀತಾ ಇದೆ. ಅದು ಒಂದು ಸೈಡ್ ಆಸ್ ಫಾರ್ ಅಮೆರಿಕ ಇಸ್ ಕನ್ಸರ್ನ್ಡ್. ಇಸ್ರೇಲ್ದು ಇದು ಏನಪ್ಪಾ ಅಂದ್ರೆ ಎವರ್ ಸಿನ್ಸ್ ಅವರು ನೇಷನ್ ಫಾರ್ಮ್ ಆದ ನಂತರ ಅವ್ರು ಎಕ್ಸ್ಪಾನ್ಷನ್ ಮಾಡ್ತಾ ಹೋದಾರ. ಮೊದಲಿದ್ದ ಮ್ಯಾಪ್ ಈಗಿದ್ದ ಮ್ಯಾಪ್ ನೋಡಿದ್ರೆ ಅವ್ರ ಕ್ರಮೇಣವಾಗಿ ದೇ ಥಿಂಕ್ ದಟ್ ಏನಂತಂದ್ರೆ ಒಂದು ಪ್ರಾಮಿಸ್ ಲ್ಯಾಂಡ್ ಅಂತ ಅವ್ರು ಬಿಲೀವ್ ಮಾಡ್ತಾರೆ. ದಿಸ್ ಇಸ್ ವಾಟ್ ವಾಸ್ ಪ್ರಾಮಿಸ್ ಲ್ಯಾಂಡ್ ಅಂತಂದ್ರೆ ಪಾರ್ಟ್ ಆಫ್ ಲೆಬನಾನ್, ಪಾರ್ಟ್ ಆಫ್ ಪ್ಯಾಲೆಸ್ಟೈನ್, ಪಾರ್ಟ್ ಆಫ್ ಸೌದಿ ಅರೇಬಿಯಾ, ಅವ್ರ ನೇಬರಿಂಗ್ ಯಾವ್ಯಾವ ಇದಿದೆ ಅವನ್ನೆಲ್ಲ ಎನ್ಕ್ರೋಚ್ ಮಾಡ್ಕಂತ ಟೆರಿಟರಿ ವೈಡನ್ ಮಾಡ್ತಾರೆ. ಅಂತಂದ್ರೆ ಅಷ್ಟು ಇನ್ ಜನರಲ್ ಲ್ಯಾಂಗ್ವೇಜ್ ಒತ್ತುವರಿ ಮಾಡ್ಕೊಂಡು ಹೋಗೋದು. ಇದು ಎನ್ಕ್ರೋಚ್ಮೆಂಟ್. ಈಗ ನಮ್ಮಲ್ಲಿ ಮೈನಿಂಗ್ ಮಾಡ್ಬೇಕಾದ್ರೆ ಕೆಲವೊಂದು ಎನ್ಕ್ರೋಚ್ಮೆಂಟ್ ಮಾಡ್ತಾರೆ ನೋಡ್ರಿ. ಬೇರೆ ಫೀಲ್ಡ್ ದಲ್ಲಿ ಹಂಗ ಏನಪ್ಪ ಅಲೌಡ್ ಇರೋದಿಲ್ಲ, ಅಂಡರ್ ಗ್ರೌಂಡ್ ಎನ್ಕ್ರೋಚ್ ಮಾಡಿ ಮೈನಿಂಗ್ ಹೆಂಗ್ ಮಾಡ್ತಾರಲ್ಲ ಅದ್ರಂಗ ಅಲ್ಲಿ ಲ್ಯಾಂಡ್ ಬಂದಂಗೆಲ್ಲ ಅಷ್ಟೇ ಪ್ರಮಾಣದಲ್ಲಿ ಜನಸಂಖ್ಯೆನೂ ಕಡಿಮೆ ಆಗ್ತಾ ಹೋಗ್ತದೆ. ತಾವ್ ಹೇಳಿದ್ರಲ್ಲಿ ಇನಿಷಿಯಲಿ ಎಲ್ಲ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಬಂಬಾರ್ಡ್ಮೆಂಟ್ ಮಾಡಿಬಿಟ್ರೆ ಅಲ್ಲಿರ್ತಕ್ಕಂಥ ಜನರು ಅಲ್ಲೇ ವಾಸ ಮಾಡಕ್ಕಂತ ಆಗೋದಿಲ್ಲ. ವಾಸ ಹೆಂಗ್ ಮಾಡ್ತಾರೆ? ಅದನ್ನೇ ಸರ್ ನಾನು ಹೇಳ್ತಾ ಇದ್ದೆ, ಲೆಬನಾನ್ ನ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ ಗಳು ಗುರಿಯಾಗಿಸಿಕೊಂಡಿದ್ದಾರೆ. ಹತ್ತಿರ 60,000 ಜನ ಇಲ್ಲಿಂದ ಸ್ಥಳಾಂತರವಾಗ್ತಾರೆ ಅಂತ ಹೇಳಿ ಒಂದು ಅಂದಾಜಿದೆ ಸರ್. ಪೂರ್ತಿ ಮನೆಗಳಿಗೆ ಹೊಡಿತಿರೋದಲ್ಲಿ ಆ ಜನ ಖಾಲಿ ಮಾಡ್ತಾರೆ, ಆ ಜಾಗ ನಂದು ಅಂತನಾ? ಕರೆಕ್ಟ್. ಅವ್ರದ್ದು ಪಾಲಿಸಿ ಹಂಗಿದೆ. ಮೊದಲು ಏನಂತಂದ್ರೆ ಜನರು ಈಗ ಕ್ವೈಟ್ ಬಟ್ ನ್ಯಾಚುರಲ್. ಈಗ ಏನಂತಂದ್ರೆ ಈಗ ನಮ್ಗೆ ಅರ್ಥ ಬೇಕಾದಾಗ ನಮ್ಮದು ಬಿಲ್ಡಿಂಗ್ ಡಿಸ್ಟ್ರಾಯ್ ಆಯ್ತಪ್ಪ ಅಂದ್ರೆ ನಾವು ಇದೇ ಬಿಲ್ಡಿಂಗ್ ದಲ್ಲಿ ಇರಕ್ ಆಗ್ತದೆ, ನಾವು ಕೂಡ ಡಿಸ್ಪ್ಲೇಸ್ ಆಗ್ತೀವಿ. ಅದ್ರಂಗ ಅದೆಲ್ಲ ನಾಟ್ ಓನ್ಲಿ ಬಿಲ್ಡಿಂಗ್, ಅಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಏನಪ್ಪಾ ಅಂದ್ರೆ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಹಾಳು ಮಾಡ್ತಾರೆ. ಸೊ ಅವ್ರದ್ದು ಏನಂತಂದ್ರೆ ಟೆರಿಟರಿ ಕ್ಯಾಪ್ಚರ್ ಮಾಡೋದು ಮೊದಲೇ ಗುರಿ. ಆಮೇಲೆ ಮುಂದ ಈ ಮಿಡಲ್ ಈಸ್ಟ್ ದಲ್ಲಿ ನನ್ನ ಪ್ರೆಡಿಕ್ಷನ್ ಪ್ರಕಾರ 2 ಪವರ್ ಸೆಂಟರ್ಸ್ ಆಗ್ತವೆ. 2 ಪವರ್ ಸೆಂಟರ್ಸ್ ಅಂದ್ರೆ ಅಮೆರಿಕದ ಇನ್ಫ್ಲುಯೆನ್ಸ್ ಕಡಿಮೆ ಆಗ್ತದೆ, ಇರಾನ್ ಒಂದು ಪವರ್ ಸೆಂಟರ್ ಆಗ್ತದ, ಇಸ್ರೇಲ್ ಒಂದು ಪವರ್ ಸೆಂಟರ್ ಆಗ್ತದ. ಅರ್ಧ ದೇಶಗಳು ಇವ್ರ ಫೇವರ್ ದಲ್ಲಿ ಇರ್ತಾವ, ಅರ್ಧ ದೇಶಗಳು ಇವ್ರ ಫೇವರ್ ದಲ್ಲಿ ಇರ್ತಾವ. ಇದು ಕಂಟಿನ್ಯೂಸ್ ಆಗಿ ಏನಂತಂದ್ರೆ ಇದು ದಿಸ್ ಇಸ್ ವಾಟ್ ಫ್ಯೂಚರ್ ಲುಕ್ಸ್ ಲೈಕ್. ಫೈನ್. ಪ್ರಭಾಕರ್ ಸರ್ ಹಾಗೆ ಸ್ವಲ್ಪ ಈಜಿಪ್ಟ್ ಕಡೆ ಸ್ವಲ್ಪ ಸ್ಟಡಿ ಮಾಡ್ಕೊಳ್ತಾ ಇದೆ ಸರ್ ಅಬೌಟ್ ಸುಯೆಸ್ ಕೆನಾಲ್. ಅದನ್ನು 1956 ಸರ್, 1956 ಈಜಿಪ್ಟ್ ಏನು ಮಾಡಿಬಿಡುತ್ತೆ, ರಾಷ್ಟ್ರೀಕರಣ ಮಾಡಿಬಿಡುತ್ತೆ ಆ ಕಾಲುವೆಯನ್ನು. ಅಲ್ಲಿವರೆಗೆ ಇದೇ ಗ್ರೇಟ್ ಬ್ರಿಟನ್ನ ಹೋಲ್ಡ್ ಇತ್ತು ಅದರ ಮೇಲೆ. ಇದೇ ಬ್ರಿಟನ್ನು ಮತ್ತೆ ಹೇಳುತ್ತೆ, ಇಲ್ಲ ಅದನ್ನು ನೀವು ಓಪನ್ ಮಾಡಿ ಈ ಸೇಮು ಈಗ ಹೊರ್ಮುಸ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ, ನೀವು ಮುಕ್ತ ಮಾಡಬೇಕು ಅಂತ ಹೇಳಿ ಇರಾನ್ ಯಾವ ಥರ ಹೇಳ್ತಾ ಇದ್ದಾರೋ ಅದೇ ಕಾಲವೇ ವ್ಯಾಪಾರ ವಹಿವಾಟು ಇನ್ನೊಂದು ಮತ್ತೊಂದೆಲ್ಲ ಇತ್ತಲ್ಲ, ಅದು ನೀವು ತೆಗೆದುಬಿಡಿ ಅಂತ ಹೇಳ್ತು. ಕೇರ್ ಮಾಡಲೇ ಇಲ್ಲ ಸರ್ ಈಜಿಪ್ಟು. ರಾಷ್ಟ್ರೀಕರಣದ ಒಂದು ವಿಚಾರಕ್ಕೆ ಬದ್ಧವಾಗಿ ನಿಂತ್ಕೊಳ್ಳುತ್ತೆ ಅದು. ಆ ನಂತರದಲ್ಲಿ ಆ ಒಂದು ವಿಚಾರದಲ್ಲಿ ಇವರೆಲ್ಲ ಒಂದು ಯುದ್ಧಕ್ಕೆ ಮುಂದಾಗ್ಬಿಡ್ತಾರೆ. ಬ್ರಿಟನ್ ಜೊತೆ ಒಂದಷ್ಟು ದೇಶಗಳು ಸೇರಿಕೊಂಡ್ರೆ ಏನೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸೂಯೆಸ್ ಕಾಲುವೆ ಈಜಿಪ್ಟ್ನದ್ದೇ ಆಯಿತು. ಅನೇಕರ ವಾರ್ನಿಂಗ್ ನಂತರದಲ್ಲಿ ಪೌಂಡ್ಗೊಂದು ಮರ್ಯಾದೆ ಇತ್ತು ಸರ್ ಅಲ್ಲಿವರೆಗೂ. ಸುಮಾರು 200 ವರ್ಷಗಳ ಕಾಲ ಇವತ್ತಿನ ಅಮೆರಿಕ ಏನು ದೊಡ್ಡಣ್ಣ ಅಂತ ಹೇಳ್ಕೊಳ್ತಾ ಇದೆಯೋ ಅವತ್ತಿಗೆ ಇದೇ ಬ್ರಿಟನ್ 200 ವರ್ಷಗಳ ಕಾಲ ವಿಶ್ವವನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆಳಿತು ಸರ್. ಅದರ ಪೌಂಡ್ಗೆ ದೊಡ್ಡ ವ್ಯಾಲ್ಯೂ ಇತ್ತು. ಪೌಂಡ್ ಮರ್ಯಾದೆ ಕಳ್ಕೊಳ್ತು, ಬ್ರಿಟನ್ ಮರ್ಯಾದೆ ಕಳ್ಕೊಳ್ತು, ಯುನೈಟೆಡ್ ಕಿಂಗ್ಡಮ್ಮು ಅದು ಇದು ಎಲ್ಲ ಆಯಿತು. ದಟ್ಸ್ ಓಕೆ. ಇವತ್ತಿಗೆ ಅದೇ ಸ್ಥಿತಿ ಅಮೆರಿಕಕ್ಕೆ ಬರ್ತಾ ಇದೆಯಾ ಮಿಡ್ಲ್ ಈಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೋಡಿ, ನಿಮ್ದು ಮೂಲ ಪ್ರಶ್ನೆ ಈಗ ಒಂದು ಸೇರ್ಸಿದ್ದೀರಾ. ವೆಂಕಟೇಶ್ ನಾಯಕ್ ಹೇಳಿದ್ರು, ಅದು ಪೂರ್ತಿ ನನ್ನ ಸಮ್ಮತಿ ಇದೆ. ಓಕೆ. ಎರಡನೇದು, ನೀವು ಈಜಿಪ್ಟಿನ ವಿಷಯ ಮಾತ್ರ ಈ ಎರಡನೇ ಪ್ರಶ್ನೆಯಲ್ಲಿ ನನಗೆ ಕೇಳಿದ್ದೀರಾ. ಕರೆಕ್ಟ್. ಇದು ಹೇಗೆ ಅಂದ್ರೆ ಅನ್ವರ್ ಸದಾತ್ ಅಸ್ವಾನ್ ಡ್ಯಾಮ್ ಅನ್ನ ಕಟ್ಟಿದಾಗ ಅದು ಒಂದು ನಲ್ಲಿ ಆ ಪ್ರದೇಶದಿಂದ ಅತಿಯಾದಂತಹ ವಿರೋಧ ಬ್ರಿಟನ್ ದೇಶಕ್ಕೆ ಇದ್ದಿದ್ದು. ಮತ್ತೆ ಬ್ರಿಟನ್ ದೇಶ ಅಂದ್ರೆ ನಮ್ಗೆ ವೆಸ್ಟ್ ಅಂತಂದ್ರೆ ಯುರೋಪ್ ಮಾತ್ರ, ಅಮೆರಿಕ ಅಂತ ಆ ಸಮಯದಲ್ಲಿ ಕೌಂಟೇ ಇರ್ಲಿಲ್ಲ. ಅದು ಯುರೋಪಿನ ಆ ಕಡೆ ಭಾಗದಿಂದ ಅಂದ್ರೆ ನಿಮ್ಗೆ ಫ್ರಾನ್ಸ್, ಸ್ಪೈನ್, ಪೋರ್ಚುಗೀಸು,
ಗ್ರೀಸ್ ಇವೆಲ್ಲ ನಿಮ್ಗೆ ಸದರ್ನ್ ಯುರೋಪ್ ಅಂತ ತಗೊಳ್ಬಹುದು ನೀವು. ಆ ಕಡೆಯಿಂದ ಏಕಾಗಿ ಹೀಗೆ ಸುತ್ತಕೊಂಡು ಬರುವಾಗ ಎಲ್ಲಾನು ಇಲ್ಲಿಂದಾನೇ ಸುಲಭವಾಗಿ ಬರ್ತಿತ್ತು. ಆವಾಗ ಕಪ್ಪವೂ ಇಲ್ಲ, ಏನು ಕೊಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಅವರೇನೆ ಅಧಿಪತಿ ಪ್ರಪಂಚಕ್ಕೆ ಹೆಚ್ಚು ಭಾಗಕ್ಕೆಲ್ಲ. ಅವಾಗೆಲ್ಲ ಕಾಲೋನಿ ಒಂದು ವಿಷಯ ಅಂದ್ರೆ ಇತಿಹಾಸವೇ ಆಗ್ಲಿ ಅಥವಾ ಸಮಯದ ಗಡಿಯಾರವೇ ಆಗ್ಲಿ ಯಾವತ್ತು ಹಿಂದೆ ಚಲಿಸೋದಿಲ್ಲ, ಅದು ಮುಂದೆ ಚಲಿಸತ್ತೆ. ಈಗ ನಿಮ್ಗೆ ಆಗಿನ ಕಾಲದ ತರಹ ಯಾವ ಸಿಚುಯೇಷನ್ ಇಲ್ಲ. ಈಗ ಪ್ರಪಂಚದಲ್ಲಿ ಹೆಚ್ಚು ದೇಶಗಳೆಲ್ಲ ಸ್ವತಂತ್ರವಾಗಿದೆ, ತಾವೇ ಆಳ್ವಿಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವು ಕಾರಣಗಳಿಂದಾಗಿ, ಭೌಗೋಳಿಕ ಲೊಕೇಶನ್ ಕಾರಣದಿಂದಾಗಿ, ಅಲ್ಲಿ ಇರ್ತಕ್ಕಂಥ ರಿಸೋರ್ಸ್ ಕಾರಣದಿಂದಾಗಿ, ಅಲ್ಲಿಯ ಜನಸಂಖ್ಯೆ ಕಾರಣದಿಂದಾಗಿ ಕೆಲವು ದೇಶದ ಫಾರಿನ್ ಪಾಲಿಸಿಗಳು ಅದ್ರ ಮೇಲೆ ಡಿಪೆಂಡ್ ಆಗಿ ತಯಾರಿ ಆಗಿರುತ್ತೆ. ಈಗ ಹೇಗೆ ಅಂದ್ರೆ ಡಿಪ್ಲೊಮೆಸಿ ಅಂದ್ರೆ ಅದು ಆರ್ಟ್ ಆಫ್ ಕಂಡಕ್ಟಿಂಗ್ ಫಾರಿನ್ ರಿಲೇಷನ್, ಡಿಪ್ಲೊಮೆಸಿ ಡೆಫಿನೇಷನ್ ಇರೋದು. ಇದು ಏನಾಗತ್ತೆ ಈಗ ನೋಡಿ, ಈಗ ಸಾಕಷ್ಟು ಇಸ್ರೇಲು ಅಂತ ದೊಡ್ಡ ಪವರ್ ಆಗಿ ಇನ್ನು 50 ವರ್ಷ ಉದಯ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರೇನಂದ್ರೆ ಈಗ ಸಿರಿಯಾದಲ್ಲಿ ಕೂಡ ಗಲಾಟೆ ಮಾಡಿ ಸ್ವಲ್ಪ ಭಾಗವನ್ನು ತಕೊಂಡು ಅಲ್ಲಿಯವರು ಕೂಡ ಎತ್ತಂಗಡಿ ಆದ್ರ ಅಲ್ಲಿಂದ ಎಲ್ಲಿಗೆ ಹೋದ್ರು, ಈಜಿಪ್ಟಿಗೆ ಹೋದ್ರು ಅವರು. ಅದೇ ರೀತಿ ನಿಮ್ಗೆ ಕಡೆ ಜೋರ್ಡಾನ್ ಇಂದನೂ ಆಗಿದೆ. ಈಗ ಲೆಬನಾನ್ ನಾರ್ತ್ ಭಾಗ ಬರೋದ್ರಿಂದ ಒಂದ್ ರೀತಿ ಹೆಚ್ಚು ವಿಸ್ತರಣವಾದ ನಡೀತಾ ಇದೆ, ಇಸ್ರೇಲ್ ಪರಿಗಣಿಸಿದಂತೆ ಮಾತ್ರ. ಈಗ ಲೆಬನಾನ್ ನಲ್ಲಿ ಇಂತಹ ಗಲಾಟೆ ಕನ್ಫ್ಯೂಷನ್ ಎಲ್ಲ ಅಲ್ಲಿ ಕ್ರಿಯೇಟ್ ಆಗಿರೋದು ಇಡೀ ಆ ಪ್ರದೇಶದಲ್ಲಿ. ಈಗ ಲೆಬನಾನ್ ಇವ್ರು ಇಲ್ಲಿ ತನಕ ಮುಂದುವರೆದಿದ್ದಾರೆ ದಕ್ಷಿಣ ಭಾಗದಲ್ಲಿ, ಅದನ್ನ ತಗೊಳ್ಳೋದ್ರಲ್ಲಿ ಅವರು ಈಗ ಅತಿ ಫೋಕಸ್ ಮಾಡ್ಕೊಂಡಿದ್ದಾರೆ, ಅದನ್ನೇ ತಕೊಳ್ತಾರೆ. ಹಾಗಾಗಿ ಇಸ್ರೇಲಿಂದ ಏನಿದ್ರು ಇಲ್ಲಿ ಮಾತ್ರ ಅವ್ರ ಸುತ್ತಮುತ್ತಲು ಸಿರಿಯಾ, ಸ್ವಲ್ಪ ಜೋರ್ಡಾನ್, ಹಾಗಾಗಿ ಅವರು ಅದಕ್ಕಿಂತ ಹೆಚ್ಚು ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು 50 ವರ್ಷ ಬೇಕು ಇದನ್ನೇ ಅವ್ರು ಕನ್ಸಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ. ಇರಾನ್ ಹೀಗೆ, ಯಾಕೆಂದ್ರೆ ಸ್ವಲ್ಪ ಶಕ್ತಿ. ನನಗೆ ಪ್ರಭಾಕರ್ ಸರ್ ಮಧ್ಯಪ್ರಾಚ್ಯದಲ್ಲಿ ಹಿಂದಿನಂತೆನೆ ಇರಾನ್ ಶಕ್ತಿಯುತ ದೇಶವಾಗಿ ಇರುತ್ತಾ, ಅಥವಾ ಯುದ್ಧ ಆದಮೇಲೆ ಇಡೀ ಮಧ್ಯಪ್ರಾಚ್ಯದ ಈ ಪವರ್ ವಿಚಾರದ ಚಿತ್ರಣನೇ ಬದಲಾಗ್ಬಿಡುತ್ತಾ ಅಂತ ಹೇಳಿ? ಸರ್, ಇರಾನ್ ಸೋತ್ರೆ ಬೇರೆ ಮಾತು, ಇರಾನ್ ಗೆದ್ರೆ ಬೇರೆ ಮಾತು ಸರ್ ಇಲ್ಲಿ. ಅದು ಹೌದು, ಆದ್ರೆ ಈಗ ಯುದ್ಧ ಮುಗಿಯುತ್ತಾ, ಯಾವಾಗ ಮುಗಿಯುತ್ತೆ, ಹೇಗೆ ಮುಗಿಯುತ್ತೆ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ. ಸರ್ ಟ್ರಂಪ್ ಬ್ರೇಕ್ಫಾಸ್ಟ್ ಟೈಮ್ಗೆ ಒಂದ್ ಮಾತು, ಲಂಚ್ ಟೈಮ್ಗೆ ಒಂದ್ ಮಾತು, ಡಿನ್ನರ್ ಟೈಮ್ಗೆ ಒಂದ್ ಮಾತು. ಸರ್, ಯುದ್ಧ ನಿಂತು ಹೋಗುತ್ತೆ, 3 ವಾರದಲ್ಲಿ ಯುದ್ಧ ಮುಗಿಯುತ್ತೆ, ಇನ್ನು 3 ವಾರ ಆದ್ಮೇಲೆ ನಾನು ದೊಡ್ಡ ಯುದ್ಧ ಮಾಡ್ತಾ ಇದ್ದೀನಿ ಇರಾನ್ನ ಮೇಲೆ ಇರ್ಬೋದು. ನನಗೆ ಬೇಡ. ಈ ದಿನ ಬೆಳಗ್ಗೆ ಅಮೆರಿಕ ದೇಶವನ್ನು ಉದ್ದೇಶಿಸಿ ಮಾತನಾಡದಂತ ಟ್ರಂಪ್ ಅವರ ಭಾಷಣದಲ್ಲಿ ಯಾವ ರೀತಿಯಾದ ಅತಿ ಉತ್ಪ್ರೇಕ್ಷೆನೂ ಇರಲಿಲ್ಲ, ಗಂಭೀರತೆ, ಒಂಥರ ಮಾಡರೇಟ್ ಪರ್ಸನ್ ರೀತಿ ಮಾತನಾಡಿದ್ರು ಅವರು. ಒಂಥರ ಮಾಡೆಸ್ಟ್ ಅಪೀಲು ಜನಕ್ಕೆ. ಮುಂಚೆ ತರಹ ಈಗ ನೀವು ಹೇಳ್ತಾ ಇದ್ರಲ್ಲ, ಮುಂಚೆ ನಿಮ್ಮ ಚಾನಲ್ ನಲ್ಲಿಯೇ ಅವರು ಒಂದ್ ರೀತಿ ಹುಚ್ಚಿನಂತೆ ಮಾತನಾಡ್ತಾನೆ, ಬೆಳಗ್ಗೆ ಒಂದು ಹೇಳ್ತಾರೆ, ರಾತ್ರಿ ಒಂದು ಹೇಳ್ತಾರೆ, ಯಾವ್ದನ್ನ ನಂಬೋದು, ಆ ಒಂದು ಟೋನ್ ಅಂಡ್ ಟೆನರ್ ಇರ್ಲಿಲ್ಲ ಇವತ್ತು ಬೆಳಗ್ಗೆ ಅವ್ರ ಇದ್ರಲ್ಲಿ. ಈ ಕಮಲ್ ಹಾಸನ್ ಒಂದು ಸಿನಿಮಾ ಬಂದಿತ್ತು ಸರ್, ಕಮಲ್ ಹಾಸನ್ ಒಂದು ಸಿನಿಮಾ ಬಂದಿದೆ, ಇಮಿಡಿಯೇಟ್ ಹೆಸರು ಗೊತ್ತಾಗ್ತಿಲ್ಲ ನನಗೆ. 9 ಪಾತ್ರ ಮಾಡಿದ್ದ ಆ ಸಿನಿಮಾದಲ್ಲಿ ಕಮಲ್ ಹಾಸನ್, 9 ಪಾತ್ರ. ಇರ್ಲಿ ಬಿಡಿ, ನೋಡಿ ಇದು ಯುದ್ಧ ಅನ್ನೋದು ದೂರದಿಂದ ಪ್ರಭಾವ ಇಲ್ಲದೆ ಇರೋದಕ್ಕೆ ತಮಾಷೆಯಾಗಿ ಕಾಣುತ್ತೆ. ಅಲ್ಲಿ ನಾವು ಯುದ್ಧ ಅಂದ್ರೆ ಆ ಪ್ರದೇಶ ಇನ್ವಾಲ್ವ್ ಆಗಿರ್ತಕ್ಕಂಥ ದೇಶಗಳು ಅವ್ರ ಜಾಗದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಮಾತ್ರ ಪರಿಗಣಿಸಬೇಕು. ಇಲ್ಲಿ ಹೇಗೆ ಅಂದ್ರೆ, ಈಗ ಯಾವ ರೀತಿ ಯುದ್ಧ ಮುಗಿಬಹುದು, ಅಮೆರಿಕಾದವ್ರಿಗೆ ಟ್ರಂಪ್ ಹೇಳಿರೋ ಪ್ರಕಾರ ಹಾರ್ಮೋಸ್ಗೂ ನಾವಿನ್ ಕೈ ಹಾಕೋದಿಲ್ಲ, ನಮ್ಗದ್ ಬೇಡ, ಅವ್ರು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಳಿ. ಯುರೋಪಿಯಾ ಮತ್ತೆ ಇತರೆ ರಾಷ್ಟ್ರಗಳು ಕೂಡ ಯಾರು ಅಲ್ಲಿಂದ ತೈಲವನ್ನ ಆಮದು ಮಾಡ್ಕೊಳ್ತಾರೋ ಅದು ಅವರು ಮಾಡ್ಕೊಳ್ತಾ ಇರೋದು, ಅಲ್ಲಿಯ ಒಂದು ಮ್ಯಾನೇಜ್ಮೆಂಟ್ಗೆ ಅವರು ಸಹಾಯ ಮಾಡ್ಬೇಕು, ಅವರು ಅನುಭವಿಸ್ಬೇಕು, ಟೋಲ್ ಇದ್ರು ಅವ್ರು ಕೊಡ್ಬೇಕು, ಬೆಲೆ ಜಾಸ್ತಿ ಆದ್ರೂ ಅವ್ರು ಕೊಡ್ಬೇಕು, ನಾನ್ ಯಾಕೆ ಅಲ್ಲಿ ಮುಗ್ ತೋರಿಸ್ಬೇಕು ಅಂತ ಈ ಬೆಳಗ್ಗೆ ಹೇಳಿರೋ ಮಾತಿನಲ್ಲಿ ಇದೆ. ಈಗ ಐರೋಪ್ಯರು ಕೂಡ ಅವ್ರ ಅತಿ ಹತ್ರ ಆಗಿರೋದ್ರಿಂದ ಆ ಪ್ರದೇಶಕ್ಕೆ ಅವರು ಈಗ 35 ರಾಷ್ಟ್ರಗಳದ್ದು ಒಂದು ದೊಡ್ಡ ಸಮಿತಿಯನ್ನ ಮಾಡಿ ಸಭೆ ಕರೀತಾ ಇದ್ದಾರೆ ಐರೋಪ್ಯ ರಾಷ್ಟ್ರದವರು. ಹೋರ್ಮುಜ್ ಮುಂದೆ ನಾವು ತೈಲವನ್ನ ಆಮದು ಮಾಡ್ಕೊಳ್ಳೋದಕ್ಕೆ, ಬೇರೆ ವಸ್ತುಗಳನ್ನ ನಾವು ಇಲ್ಲಿಂದ ಅಲ್ಲಿಗೆ ರಫ್ತು ಮಾಡೋದಕ್ಕೆ ಯಾವ ರೀತಿಯಾದಂತ ಮ್ಯಾನೇಜ್ಮೆಂಟ್ ಇದ್ರೆ ಅನುಕೂಲ. ಅವರು ಆಲ್ರೆಡಿ ಇರಾಕ್ ಮತ್ತೆ ಇನ್ನೂ ಕೆಲವು ರಾಷ್ಟ್ರಗಳ ಜೊತೆ ಮಾತುಕತೆ ಏನ್ ಹೇಳ್ತಾರೆ ಇಂಡೈರೆಕ್ಟ್ಲಿ ಆರಂಭ ಮಾಡಿದ್ದಾರೆ, ಇನ್ಫಾರ್ಮಲ್ ಆಗಿ. ಅದನ್ನು ಅಂದ್ರೆ ಇರೋದ್ರಿಂದಾನೇ, ಟ್ರಂಪ್ ಹೇಳಿದ ಮೇಲೆ ಆಗಿರೋ ಪ್ರಭಾವದಿಂದಾನೇ ಟ್ರಂಪ್ ಇದಕ್ಕೆ ಧೈರ್ಯ ಮಾಡ್ತಾ ಇದ್ದಾರೆ. ಅವ್ರು ಹೇಳಿರೋದೇನು,
ಅವ್ರು ಹೇಳಿರೋದು ಅಂದ್ರೆ 2 ವಾರ, ಅತಿ ಹೆಚ್ಚಂದ್ರೆ 3 ವಾರದಲ್ಲಿ ಇದನ್ನ ಮುಗಿಸಿ ನಾವು ವೈಂಡಿಂಗ್ ಡೌನ್ ಆಪರೇಷನ್ ಮಾಡ್ತಾ ಇದ್ದೇವೆ. ಹೌದು, ಆದ್ರೆ ಅವ್ರಿಗೆ ಇನ್ನು ಈಗ ಕರ್ಗನ್ನು ಹೆಚ್ಚು ಅವರು ಎಂಫಸೈಸ್ ಮಾಡೋದಿಲ್ಲ, ಹಾಗೇನೆ ಹಾರ್ಮೋಸ್ ಅನ್ನು ಎಂಫಸೈಸ್ ಮಾಡೋದಿಲ್ಲ. ಆದ್ರೆ ಅವರು ಯುರೇನಿಯಂ ಅನ್ನು ತಗೊಂಡೋಗೋದಕ್ಕೆ ನೂರಾರಲ್ಲ ಸಾವಿರಾರು ಜನಗಳನ್ನ ನುಗ್ಗಿಸಿ ಏನಾದ್ರೂ ಮಾಡಿ ತರಬೇಕು ಅನ್ನೋದು ಒಂದು ಇನ್ನೂ ಅವ್ರ ತಲೆಯಲ್ಲಿ ಹಾಗೆಯೇ ಇದೆ. ಇದು ಸ್ವಲ್ಪ ಹೋಗ್ಬೋದು, ಒಂದು 2-3 ವಾರ ಇರೋದು 5 ವಾರ ಆಗ್ಬೋದು. ಫೈನ್ ಸರ್, ಫೈನ್. ಆದರೆ ಮಾತಾಡ್ತೀನಿ ಸರ್, ನಿಮ್ಮನ್ನ ಮಾತಾಡ್ತೀನಿ. ವೆಂಕಟೇಶ್ ನಾಯಕ್ ಸರ್, ಒಂದು ಕ್ವಶನ್ ಇತ್ತು ನಂದು. ಸರ್, ಇರಾನ್ ಇವತ್ತಿರೋ ಸ್ಥಿತಿ ನೋಡಿದ್ರೆ ಇರಾನ್ ಯುದ್ಧದಲ್ಲಿ ಗೆಲ್ಲದೇ ಇರ್ಬೋದು ಸರ್, ಗೆಲ್ಲದೇ ಇರಬಹುದು ಇರಾನ್. ಆದರೆ ಇಡೀ ವಿಶ್ವಕ್ಕೆ ಗೊತ್ತಿಲ್ಲದೆ ಇರುವಂಥ ಶಕ್ತಿಯನ್ನು ಅಥವಾ ಇರಾನ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಶಕ್ತಿನೋ ಈ ಯುದ್ಧದಿಂದ ಆಚೆ ಬಂದುಬಿಟ್ಟಿದೆಯಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅವ್ರಿಗೆ ಗೊತ್ತಿರಲಿಲ್ಲ ನಮಗೆ ಇಷ್ಟೊಂದು ಕೆಪಾಸಿಟಿ ಇದೆ ಅಂಥೇಳಿ, ಇಷ್ಟು ಸುಲಭವ ಅಮೆರಿಕ ಆರ್ ಇಸ್ರೇಲ್ ಅಂಥೇಳಿ ಅವರೇ ನಂಬಲಾರದಂಥ ಸ್ಥಿತಿಯಲ್ಲಿ ಅವ್ರು ಇದ್ದಿರಬಹುದು ಸರ್. ಒಂದು ವೇಳೆ ಇರಾನ್ ಇದೆಲ್ಲ ಸೋಲಿಲ್ಲ, ನಾನು ಗೆದ್ದರು ಅಂತ ನಾನು ಹೇಳಲ್ಲ ಸರ್, ಆ ವರ್ಡ್ ಬಳಸಲ್ಲ, ಸೋಲಿಲ್ಲ ಅಂದ್ಕೊಳ್ಳಿ, ಯುದ್ಧದಲ್ಲಿ ಸೋಲಿಲ್ಲ, ಇರಾನ್ ಹೋಗಿ ವಾಷಿಂಗ್ಟನ್ ಹಾಳು ಮಾಡಿಬಿಡ್ತಾರೆ, ನ್ಯೂಯಾರ್ಕ್ ಹಾಳು ಮಾಡಿಬಿಡ್ತಾರೆ, ಚಿಕಾಗೋ ಹೊಡೆದಾಕ್ಬಿಡ್ತಾರೆ, ನಾನು ಅದನ್ನು ಹೇಳಲ್ಲ. ಆದರೆ ಆರ್ಥಿಕ ಯುದ್ಧ ಇದೆಯಲ್ಲ ಸರ್, ಇದನ್ನು ಆರ್ಥಿಕವಾಗಿ ನಾವು ಕನ್ಸಿಡರ್ ಮಾಡಿದ್ರೆ ಯುದ್ಧದ ನಿಜವಾದ ವಿಜಯಿಯಾಗಿ ಹೊರಹೊಮ್ಮೋದು ಇರಾನೇನಾ? ಹೋರ್ಮುಜ್ ಸುಮ್ಮನೆ ಮುಕ್ತವಾಗಿದ್ದಂಥ ಹೋರ್ಮುಜ್ ಇನ್ಮೇಲೆ ಕಂದಾಯಗಳಿಗೆ ಒಳಪಟ್ಟು ಬಿಡುತ್ತಾ ಸರ್? ಟ್ಯಾಕ್ಸ್ಗೆ ಒಳಪಟ್ಟು ಬಿಡುತ್ತಾ? ಅದು ಟೋಲ್ಗೆ ಒಳಪಡುತ್ತಾ? ಆಗ ಅದು ಇರಾನ್ ಇನ್ನೂ ಬಲಿಷ್ಠವಾಗಲಿಕ್ಕೆ ಆ ಟೋಲ್ ಹಣ ಕೂಡ ಅದಕ್ಕೆ ಹೆಲ್ಪ್ ಆಗುತ್ತಾ ಅಂತ. ಎಸ್ ಡೆಫಿನೆಟ್ಲಿ. ಇಷ್ಟು ದಿವಸ ಹಾರ್ಮುಜ್, ಸ್ಟ್ರೇಟ್ ಆಫ್ ಹಾರ್ಮುಜ್ ಏನೋ ಫ್ರೀ ಟ್ರೇಡ್ಗಾಗಿ ಬಿಟ್ಕೊಟ್ಟಿದಾರಲ್ಲ, ಈಗ ಅಲ್ಲಿಂದ ರೆವೆನ್ಯೂ ಬರುತ್ತೆ. ರೆವೆನ್ಯೂ ಯಾಕೆ ಬರುತ್ತೆ ಅಂತಂದ್ರೆ, ಈಗ ಸುಯೇಜ್ ಕೆನಾಲ್ ಒಂದು ಉದಾಹರಣೆ ಹೇಳಿದ್ರಲ್ಲ, ಯಾವಾಗ ಸುಯೇಜ್ ಕೆನಾಲ್ ದಿಂದ ರೆವೆನ್ಯೂ ಬರಕ್ ಶುರು ಆಯ್ತಪ್ಪ ಅಂದ್ರೆ, ಈಗ ಅವ್ರ ಯುದ್ಧದ ಖರ್ಚು ವೆಚ್ಚ ನೋಡಿದ್ರೆ ಒಂದು ಬೋತ್ ಇಸ್ರೇಲ್ ಮತ್ತ ಇದು ಏನಂತ ಇರಾನ್, ದೇ ಹ್ಯಾವ್ ಗಾನ್ 10 years ಬ್ಯಾಕ್, ಮಿನಿಮಮ್ 10 years ಬ್ಯಾಕ್ ರಿಕವರ್ ಆಗ್ಬೇಕಂದ್ರೆ. ಬಟ್ ಇಸ್ರೇಲ್ ಏನಿದೆ ಅಂದ್ರೆ ಒಂದು ಇಂಡೈರೆಕ್ಟ್ ಸಪೋರ್ಟ್ ಅಮೆರಿಕದಿದೆ. ಬಟ್ ಇರಾನ್ ಏನಿದೆ ಅಂತಂದ್ರೆ ಅವರು ಪ್ಲಸ್ ಆಯಿಲ್ ಪ್ಲಸ್ ಹಾರ್ಮೋನ್ಸ್, ಇವೆರಡೇ ಸೋರ್ಸ್ ಆಫ್ ಇನ್ಕಮ್. ಥರ್ಡ್, ಈಗ ಮಿಲಿಟರಿ ಪವರ್ ನೋಡಿ ಎಷ್ಟು ಇಂಟೆಲಿಜೆಂಟ್ ಆಗಿ ಅವ್ರು ಯೂಸ್ ಮಾಡಿದ್ರು. ಒಂದು ಓವರ್ ಆಲ್ ಇಷ್ಟು ಬಜೆಟ್ ಮಿಲಿಟರಿಗೆ ಅಂತ ಇದ್ರೆ, ನೀವು ಯಾವ ಎಕ್ವಿಪ್ಮೆಂಟ್ ತಗೋತೀರಿ, ಯಾವ ಎಕ್ವಿಪ್ಮೆಂಟ್ ಅನ್ನು ಡೆವಲಪ್ ಮಾಡ್ತೀರಿ, ಅದು ಸಕ್ಸಸ್ ರೇಟ್ ಎಷ್ಟಿರ್ತದ ಅಂತಕೊಂಡು ಅವ್ರು ಕಾನ್ಸಂಟ್ರೇಟ್ ಮಾಡಿದ್ದು ಓನ್ಲಿ ಡ್ರೋನ್ಸ್ ಅಂಡ್ ರಡಾರ್ಸ್. ಎಕ್ಸಲೆಂಟ್ ಆಗಿ ಈ ಎರಡು ಅಂದ್ರೆ ಇದು ಮಿಡಲ್ ಈಸ್ಟ್ ಸೂಪರ್ ಪವರ್ ಅಂತ ಇಸ್ರೇಲ್ ಪ್ಲಸ್ ಅಮೆರಿಕ ಇಟ್ ಸೆಲ್ಫ್ ಇಬ್ಬರನ್ನ ಒಂದು ತಿಂಗಳದವರೆಗೆ ಫೇಸ್ ಮಾಡಿದ್ದಾರಲ್ಲ. ದಟ್ ಮೀನ್ಸ್ ದಟ್ ಇಟ್ ಸೆಲ್ಫ್ ಈಸ್ ಏನಪ್ಪ ಅಂದ್ರೆ, ಇರಾನ್ ಏನಪ್ಪ ಅಂದ್ರೆ ಆರ್ಮಿ ಕೆಪಬಿಲಿಟಿ ಕುಗ್ಗಿಲ್ಲ, ಇನ್ನೂ ಫೈಟ್ ಮಾಡ್ತಕ್ಕಂತ ಕೆಪಬಿಲಿಟಿ ಇದೆ. ಅದ್ರ ಸಲುವಾಗಿ ಅವ್ರು ಕಾನ್ಫಿಡೆಂಟ್ಲಿ ಹೇಳ್ತಾರ, ಅವ್ರು ಏನಂತಂದ್ರೆ ಯುದ್ಧ ನಾವ್ ಮುಗಿಸ್ತೀವಿ ಅಂತಕೊಂಡು. ಸೊ ಈ ಒಂದು 2-3 ವಾರ ಟ್ರಂಪ್ದವ್ರು ಏನಂತಂದ್ರೆ ಇವತ್ತು ಮುಂಜಾನೆ ಭಾಷಣ ಮಾಡಿದ್ರಲ್ಲ, ಈಸ್ ಟೇಕಿಂಗ್ 2 to 3 ದಲ್ಲಿ ಈಸ್ ಎಕ್ಸ್ಪೆಕ್ಟಿಂಗ್ ಸಮ್ ಮಿರಾಕಲ್, ಯಾವ್ದಾದ್ರು ಒಂದು ಮಿರಾಕಲ್ ಆಗ್ತದನು, ಯಾವ್ದಾದ್ರು ಫೇಸ್ ಸೇವಿಂಗ್ ಅಥವಾ ಗ್ರೇಸ್ಫುಲ್ ಎಕ್ಸಿಟ್ ಅವಕಾಶ ಸಿಗ್ತದ ಅಂತಕೊಂಡು ಈಸ್ ಬೈಯಿಂಗ್ ಟೈಮ್. ಯಾಕಂದ್ರೆ ನೀವು ಲಾಸ್ಟ್ ಒಂದು ಕನಿಷ್ಠ ಒಂದು 10 days ಅಥವಾ 1 week ನೋಡ್ತಾ ಹೋದ್ರೆ, he himself ಒಂದು 48 hours ceasefire, ಆಮೇಲೆ 5 days ceasefire, ನಾವು ಈ 5 days ceasefire I will extend to 10 days. ತನ್ನ ಕಡೆಯಿಂದ ಕನ್ಸೆಷನ್ ಕೊಡ್ತಾನೆ ಹೋಗ್ತಾ ಇದ್ದಾನೆ. ಬಟ್ ಸೈಮಲ್ಟೇನಿಯಸ್ಲಿ ಇರಾನ್ ಇಸ್ರೇಲ್ ನಡುವೆ ನಡೀತಾನೆ ಇದೆ ಅದು. ಸರ್, ಇನ್ನೊಂದು ನಾನು ಅದನ್ನೇ, ಈಗ ಈಜಿಪ್ಟ್ ಸುಯೇಜ್ ಕೆನಾಲ್ ರಾಷ್ಟ್ರೀಕರಣ ಮಾಡಿಕೊಂಡ ಮೇಲೆ ಇದೇ ಫ್ರಾನ್ಸ್, ಇದೇ ಬ್ರಿಟನ್, ಇದೇ ಇಸ್ರೇಲು ನಾವೇನೋ ಮಾಡ್ಬಿಡ್ತೀವಿ ಈಜಿಪ್ಟ್ನ ಅಂತೇಳಿ ಹೋಗಿದ್ದು ನಿಜ. ಆದರೆ ಆ ಸಂದರ್ಭದಲ್ಲಿ ಅಮೆರಿಕ ಸಾಕಿದು ಅಂತ ಹೇಳ್ತು, ಸೋವಿಯತ್ ಒಕ್ಕೂಟ ಅವತ್ತಿಗೆ ಮಾತಾಡ್ತಾ ಇತ್ತು, ಯುನೈಟೆಡ್ ನೇಷನ್ಸ್ ಹೇಳಿತ್ತು ಸಾಕಪ್ಪ ಇನ್ನು ಮುಂದುವರಿಬೇಡಿ ಅಂತ ಹೇಳಿ ಆಯಿತು ಅಂತ ನಿಂತ್ಕೊಳ್ತು. ನೋಡಲಿಕ್ಕೆ ಏನೋ ಒಂದು ಕಾಲುವೆ ವಿಚಾರಕ್ಕೆ ಬ್ರಿಟನ್ಗೂ ಈಜಿಪ್ಟ್ಗೂ ಏನೋ ಕಿತ್ತಾಟ ಅಂತೆ ಅಷ್ಟಿದ್ರೂ ಕೂಡ ನಾವು ಅದನ್ನು ಆನಂತರದಲ್ಲಿ ಡ್ರಾಸ್ಟಿಕಲಿ ತುಂಬ ಗ್ರ್ಯಾಜುಯಲಿ ನಾವು ಚೆಕ್ ಮಾಡ್ಕೊಂಡು ಬಂದುಬಿಟ್ರೆ ಕೂಡ ಸರ್, ಬ್ರಿಟನ್ ಏನು 200 ವರ್ಷಗಳ ಕಾಲ ನಾನು ದೊಡ್ಡ ಕಿಂಗ್ ಅಂತ ಮೆರಿತಾ ಇತ್ತು, ವಸಾಹತುಗಳು ಕಳ್ಕೊಳ್ತಾ ಬಂತು, ಅದರ ಪೌಂಡ್ ಮರ್ಯಾದೆ ಕಳ್ಕೊಳ್ತಾ ಬಂತು, ಜಾಗತಿಕವಾಗಿ ಇಟ್ಕೊಂಡಿದ್ದಂಥ ಪವರ್ ಕಳ್ಕೊಳ್ತಾ ಬಂತು. ಅಂದರೆ ಸರ್, ಅದು ಫಿಸಿಕಲಿ ಇನ್ನೊಂದು ಮತ್ತೊಂದರಲ್ಲಿ ಏನೋ ಕಳ್ಕೊಂಡ್ಬಿಟ್ಟಿದೆ ಅನ್ನೋದಲ್ಲ, ಒಂದು ಸೋಲು ಇಡೀ ವಿಶ್ವ ಅದ್ರ ಬಗ್ಗೆ ಒಂದು ಅಭಿಪ್ರಾಯ ರೂಪಿಸುತ್ತಲ್ಲ, ಅಭಿಪ್ರಾಯದಿಂದ ಬ್ರಿಟನ್ ಹಾಳಾಗಿ ಹೋಯ್ತಾ ಅವತ್ತಿಕತೆ ಅಂತೇಳಿ. ಸೇಮ್ ವಿತ್ ಅಮೆರಿಕನ್ ಅಂತ ನನ್ನ ಪಾಯಿಂಟ್ ಸರ್ ಇಲ್ಲಿ.
ಹೌದು, ಸೇಮ್ ಅಮೆರಿಕಾಗೆ ಅಷ್ಟೇ ಬರ್ತದೆ. ಯಾಕಂದ್ರೆ ಇದು ರಾಂಗ್ ಟೈಮ್ ದಲ್ಲಿ ಕೈ ಹಾಕಿದ್ರು. ಯಾಕಂದ್ರೆ ಆ ಇದು ಇವ್ರಿಗೆ ಏನ್ ಅವಶ್ಯಕತೆ ಇದ್ದಿದ್ದಲ್ಲ ಇರಾನ್ದಲ್ಲಿ ಇಂಟರ್ಫೇರ್ ಆಗಕ್ಕೆ. ಯಾಕಂತಂದ್ರೆ ಮೊದಲು ಇಸ್ರೇಲ್ ಏನಾದರೂ ಬ್ಯಾಡ್ ಇಂಟೆನ್ಷನ್ ಇತ್ತು ಬಿಟ್ವೀನ್ ಇಸ್ರೇಲ್ ಇರಾನ್ ನಡೀತಾ ಹೋದ್ರೆ ದೆನ್ ದೂರದಿಂದ ವಾಚ್ ಮಾಡ್ತಾ ಹೋಗು. ಲಾಸ್ಟ್ ಟೈಮ್ ಏನ್ ಮಾಡಿದ್ರೆ ಅವರು ಅಮೆರಿಕದವರು 12 days ವಾರ್ ಇತ್ತಲ್ಲ ಮೇ ಜೂನ್ ದಲ್ಲಿ, ಆ ಟೈಮ್ ದಲ್ಲಿ ಅವರು ಸ್ಟಾರ್ಟಿಂಗ್ ದಿಂದ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಲಾಸ್ಟ್ 1 or 2 days ಏನಂತಂದ್ರೆ ಸೋ ಕಾಲ್ಡ್ ಹಿಲ್ಸ್ ಮೇಲೆ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಅಸೆಟ್ಸ್ ಮೇಲೆ ಅಟ್ಯಾಕ್ ಮಾಡಿ B2 ಬಾಂಬರ್ದಿಂದ ಅವ್ರು ಹೊರಗೆ ಬಂದು ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ರು. ಅದು ಒಂಥರ ಮರ್ಯಾದೆ ಉಳಿಸ್ಕೊಳಕ ಒಂದು ಇದಾಯ್ತು. ಒಂದು ಇಸ್ರೇಲ್ಗೆ ಹೆಲ್ಪ್ ಮಾಡಿದಂಗ ಆಯ್ತು. ತನ್ನ B2 ಬಾಂಬ್ ನ ಹಾಕಿ ನಾವು ನ್ಯೂಕ್ಲಿಯರ್ ಅಸೆಟ್ಸ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ನ ಡಿಸ್ಟ್ರಾಯ್ ಮಾಡಿವಂತ ಒಂದು ಹೇಳಿಕೆ ಕೊಟ್ಟಂತ ಆಯ್ತು. ಬಟ್ ಈ ಸಲ ಏನಾಯ್ತಂದ್ರೆ ಸ್ಟಾರ್ಟಿಂಗ್ ದಿಂದ ಯಾವಾಗ ಇವ್ರ ಅಡ್ವೈಸ್ ಮಾಡಿದ್ರು, ಕಾಮಿನಿ ಪ್ಲಸ್ 48 ಇಂಪಾರ್ಟೆಂಟ್ ಪರ್ಸನಲ್ ಇದ್ದಾರೆ ಅಂದ್ರೆ ಹೈ ರಿಸ್ಕ್ ಹೈ ಗೇನ್ಸ್. ಅಬ್ಸಲ್ಯೂಟ್ಲಿ ಒಂದ್ ವೇಳೆ ಈ ಮಿಷನ್ ಫೇಲ್ ಆದ್ರೆ ಅವ್ರಿಗೆ ಎರಡನೇ ಪ್ಲಾನ್ ಬಿ ಇಲ್ಲೇ ಇಲ್ಲ, ಪ್ಲಾನ್ ಬಿ ಪ್ರಾಕ್ಟೀಸೇ ಇಲ್ಲ. ಫೈನ್. ನಾನೀಗ ಪ್ರಭಾಕರ್ ಸರ್ ಒಂದು ವರ್ಷ ಕೇಳ್ತೀನಿ. ಪ್ರಭಾಕರ್ ಸರ್, ಇದನ್ನು ಅಮೆರಿಕಾ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಸರ್ ಒಂದು ದೊಡ್ಡ ಪ್ರಶ್ನೆ ರೈಸ್ ಆಗುತ್ತೆ. ಈಗ ಡಾಲಿಯೋ ಅಂತ ಹೇಳಿ ಇಬ್ಬರು ಇತಿಹಾಸಕಾರರು ಒಂದು ಒಳ್ಳೆ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಸರ್. ಅವ್ರೇನು ಹೇಳ್ತಾರೆ, ಯುದ್ಧದಲ್ಲಿ ನೋವನ್ನು ಸಹಿಸುವ ಸಾಮರ್ಥ್ಯ ನೋವನ್ನು ಉಂಟು ಮಾಡುವ ಸಾಮರ್ಥ್ಯಕ್ಕಿಂತ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಇನ್ನೊಂದು ದೇಶಕ್ಕೆ ನಾನು ಎಷ್ಟು ನೋವು ಕೊಡ್ತಾ ಇದ್ದೀನಿ ಎನ್ನುವ ಕೆಪಾಸಿಟಿಗಿಂತ ತಾನೆಷ್ಟು ನೋವನ್ನು ಸಹಿಸಿಕೊಳ್ಳಬಲ್ಲೆ ಅನ್ನೋ ಕೆಪಾಸಿಟಿ ಇದೆಯಲ್ಲ ಸರ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಇರಾನ್ ಯುದ್ಧವನ್ನು ಪ್ರೊಲಾಂಗ್ ಮಾಡಿದಷ್ಟು ಈ ಅಮೆರಿಕನ್ ಸಾರ್ವಜನಿಕರು ಯಾರ್ಯಾರು ಇದ್ದಾರೋ ಅವರಿಗೆ ಈ ಒಂದು ದೀರ್ಘ ಯುದ್ಧದ ಲಾಂಗ್ ವಾರ್ನ ಸಹನೆ ಬಹಳ ಕಡಿಮೆ ಅಂತ ಹೇಳಿ ಆ ಎಫೆಕ್ಟ್ಗೂ ವೆಯ್ಟ್ ಮಾಡ್ತಾ ಇದೆಯಾ ಇರಾನ್ ಇಲ್ಲಿ ಅಂತ? ನೋಡಿ, ಇರಾನ್ ಇದಕ್ಕೆ ವೆಯ್ಟ್ ಮಾಡ್ತಾ ಇಲ್ಲ. ಟ್ರಂಪ್ಗೆ ಜ್ಞಾನೋದಯ ಆಗಿದೆ ಈ ವಿಷಯದ ಬಗ್ಗೆ. ಓಕೆ, ಅಮೆರಿಕದಲ್ಲಿ ಈಗ ಯಾವ ಒಂದು ಸಾಮಾಜಿಕ ಮಟ್ಟದಲ್ಲಿ ಆರ್ಥಿಕ ಮಟ್ಟದಲ್ಲಿ ಜನಜೀವನಕ್ಕೆ ದಿನಂಪ್ರತಿ ತೊಂದರೆ ಆಗ್ತಾ ಇದೆಯೋ, ಬೆಲೆ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ, ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇರೋದ್ರಿಂದ, ಎಕಾನಮಿ ಸ್ಟಾಗ್ನೇಟ್ ಆಗೋ ಚಾನ್ಸಸ್ ಇರೋದ್ರಿಂದ ಮುಂದೆ ಸ್ಟಾಗ್ನೇಟ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಥಿತಿಗೆ ಎಂಟರ್ ಆಗೋ ಪಾಸಿಬಿಲಿಟಿ ಇರೋದ್ರಿಂದ ಈಗ ಮುಖ್ಯವಾಗಿ ಉಳಿದ ಇರ್ತಕ್ಕಂತ 2 ವರ್ಷ ಟ್ರಂಪಿನ ಟರ್ಮು ಈಗ ನವೆಂಬರ್ಗೆ ಬರ್ತಾ ಅಂತ ಒಂದು ಮಿಡ್ ಟರ್ಮ್ ಎಲೆಕ್ಷನ್, ಇದನ್ನ ಗುರಿಯಲ್ಲಿ ಇಟ್ಕೊಂಡು ಅಮೆರಿಕಾದವರಿಂದ ಇನ್ನೂ ಅನ್ನಿಸ್ಕೊಂಡು ನಾನು ಹೊರಗಡೆ ಹೋಗ್ಬಾರ್ದು, ಉಳಿದ ಸಮಯ ಸರಿಯಾಗಿ ಆಳ್ವಿಕೆ ಮಾಡಬೇಕು ಅನ್ನೋ ಒಂದು ಕಾರಣದಿಂದಾಗಿ ಮಾತ್ರ ಹಿಂಜಿರೋದಕ್ಕೆ, ಅಮೆರಿಕಾದವ್ರನ್ನ ತೃಪ್ತಿ ಪಡಿಸೋದಕ್ಕೆ, ತನ್ನ ಬಿಸ್ನೆಸ್ ಗಳನ್ನ ಉಳಿಸ್ಕೊಳ್ಳೋದಕ್ಕೆ, ಫ್ಯಾಮಿಲಿಯ ಬಿಸ್ನೆಸ್ ಗಳನ್ನ ಉಳಿಸ್ಕೊಳ್ಳೋದಕ್ಕೆ, ಸಾಧ್ಯವಾದ್ರೆ ಪಾರ್ಟಿಯ ಆನರ್ ಅನ್ನು ಉಳಿಸಿಕೊಂಡು ಹೋಗೋದಕ್ಕೆ ಅವರು ಈಗ ಹಿನ್ನಡಿತಾ ಇರೋದು. ಇದು ಮುಖ್ಯವಾಗಿ ವಾಪಸ್ ಬರಬೇಕು ಅನ್ನೋದು ಅಮೆರಿಕಾದಿಂದ ಆರಂಭ ಆಗಿರ್ತಕ್ಕಂಥ ಇವ್ರದ್ದು ಇಂಟರ್ನಲ್ ಇನ್ಸ್ಟಿಂಕ್ಟ್. ಇದು ಬೇಸಿಕ್ ಇನ್ಸ್ಟಿಂಕ್ಟ್. ಇದರಿಂದ ಪ್ರಭಾವವಾಗಿ ಟ್ರಂಪ್ ಈ ರೀತಿ ಅವ್ರು ಏನ್ ಹೇಳಿದಾರೆ ನೋಡಿ, ಬೆಳಗ್ಗೆ ಇನ್ನೂ ಒಂದ್ ಸೆಂಟೆನ್ಸ್ ಹೇಳಿದಾರೆ, ಕಳೆದ ಕೆಲವು ಪ್ರೆಸಿಡೆಂಟ್ಗಳು ಮಾಡಿದ ತಪ್ಪುಗಳನ್ನ ನಾನು ಇದನ್ನ ಕರೆಕ್ಷನ್ ಕೋರ್ಸ್ ನಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಈಗ ನಾಳೆ ಇದನ್ನ ಅವ್ರು ಕರೆಕ್ಷನ್ ಅಲ್ಲ ಅಂತ ಹೇಳ್ತಾರ. ತಪ್ಪಾಗಿ ಬರ್ದಿರ್ತಕ್ಕಂತ ಆನ್ಸರ್ ಅನ್ನ ಕರೆಕ್ಟ್ ಮಾಡದೇ ಇದ್ರೆ ಅದು ಸರಿ ಆನ್ಸರ್ ಆಗಿ ಮಾರ್ಕ್ಸ್ ತಗೊಳ್ಳೋದಿಲ್ಲ. ಹಾಗಾಗಿ ಟ್ರಂಪ್ ಅವರು ಇದನ್ನ ಕೇವಲ ಇವತ್ತು ಅಮೆರಿಕ ದೃಷ್ಟಿಯಲ್ಲಿ ಮಾತ್ರ ಇಟ್ಕೊಂಡು ಪ್ರಭಾಕರ್ ಸರ್, 2 ರಾಂಗ್ ಸೇರಿ ಒಂದು ರೈಟ್ ಆಗಲ್ಲ ಸರ್. 2 ರಾಂಗ್ ಸೇರಿ ಒಂದು ರೈಟ್ ಆಗಲ್ಲ. 2 ರಾಂಗ್ ಆನ್ಸರ್ಸ್ ಒಂದು ರೈಟ್ ಆನ್ಸರ್ ಮಾಡಕ್ ಆಗಲ್ಲ ಸರ್. ಅಲ್ಲಲ್ಲ, 32 ದಿನದಿಂದ ಟ್ರಂಪ್ ಏನು ಹೇಳಿಕೆಯನ್ನ ತಮ್ಮ ಸೋಷಿಯಲ್ ಟ್ರೂತ್ ನಲ್ಲಿ ಬರ್ಕೊಂಡು ಬಂದಿದ್ದಾರೋ ಅದ್ರೆಲ್ಲ ಸಾರಾಂಶ ತಾತ್ಪರ್ಯನ್ನ ಈ ಒಂದು ಸ್ಪೀಚ್ ನಲ್ಲಿ ಇವತ್ತು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಪಾಯಿಂಟು ಇಲ್ಲೇನು ಬರ್ತಿದೆ ಅಂತ ಹೇಳಿದ್ರೆ, ಇದು ನಾನು ಈಜಿಪ್ಟ್ದೊಂದು ಉದಾಹರಣೆ ಕೊಟ್ಟೆ, ಈ ಕಡೆ ಅಮೆರಿಕಾದ ಉದಾಹರಣೆ ಕೊಟ್ಟೆ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಸರ್ ಮಹತ್ವದ ವ್ಯಾಪಾರ ಮಾರ್ಗವನ್ನು ಯಾವತ್ತು ಕಳೆದುಕೊಳ್ತಾವೋ ಅವತ್ತುಗಳಿಗೆ ಆ ಸಾಮ್ರಾಜ್ಯದ ಅಂತ್ಯ ಅಂತ ಇತಿಹಾಸಕಾರರು ಮಾತಾಡ್ತಾರೆ ಸರ್. ದೊಡ್ಡ ಈ ಟ್ರೇಡ್ ರೂಟ್ಸ್ ಇರುತ್ತಲ್ಲ, ಕಳ್ಕೊಂಡ್ರೆ ಮುಗೀತು ಅಂತೇಳಿ. ಹಣ ಇಲ್ಲ ಅಂದರೆ ಮುಗೀತಲ್ಲ ಸರ್. ಈಗ ಅಮೆರಿಕ ಗೆಲ್ತು ಈ ವಾರ್ ಅಥವಾ ಗೆಲ್ಲಿಲ್ಲ ಅಥವಾ ಏನೂ ಆಗದೆ, ಇದು ಇವನು ಗೆದ್ದ ಅಂತನೂ ಅಲ್ಲ, ಅವನು ಗೆದ್ದ ಅಂತನೂ ಅಲ್ಲ, ಯಾರು ಗೆದ್ದರು ಅಂತ ಅಲ್ಲದೆ ಇದ್ದರೂ ಕೂಡ ಅಮೆರಿಕದ ವ್ಯಾಲ್ಯೂ ಇತ್ತಲ್ಲ ಸರ್ ಗ್ಲೋಬಲಿ. ಇದು ಟ್ರಂಪ್ ಅಧಿಕಾರಕ್ಕೆ ಬಂದಮೇಲಿಂದನೂ ನಾನು ಮಾತಾಡ್ಕೊಂಡು ಬರ್ತೀನಿ, ಅಥವಾ ಯುದ್ಧ ಸೇರಿಸಿ ನಾನು ಮಾತಾಡ್ತೀನಿ. ಒಂಥರ ಅದು ಇಳಿತಾ ಇಲ್ವಾ ಸರ್? ಡಾಲರ್ ಏರುಪೇರು ಬೇರೆ ವಿಚಾರ, ಅದರ ಓವರ್ ಆಲ್ ಮೌಲ್ಯ
ನೋಡಿ, ಹಿಂದಿನ ಕೆಲ ಪ್ರೆಸಿಡೆಂಟ್ ಕಾಲದಲ್ಲೂ ಈ ರೀತಿಯ ಅಗಾಧ ತಪ್ಪುಗಳು ನಡೆದಿದೆ. ಈಗ ಮುಖ್ಯವಾಗಿ ನಾವ್ ಏನನ್ನ ನೋಡ್ಬೇಕು ಅಂತಂದ್ರೆ, ಈ ಎಲ್ಲ ಡೆಫಿನೇಷನ್ಸ್ ಎಲ್ಲ ಒಂದು ಗಿವನ್ ಸ್ಟ್ಯಾಂಡರ್ಡ್ ಅಲ್ಲಿ ಇರೋದಿಲ್ಲ. ಕೆಲವ ಹಿಂದೆ ನಡೆದ ಸತ್ಯಗಳ ಘಟನೆ ಮೇಲೆ ಆಧರಿಸಿದಂತಹ ಪದಾರ್ಥಗಳಿವೆಲ್ಲ. ಅಂದ್ರೆ ಪದಗಳ ಪದಾರ್ಥ ಅಂದ್ರೆ, ಈಗ ನೋಡಿ, ಯುದ್ಧ ನಂತರ ಹೊಸದಾಗಿ ಬರ್ತಕ್ಕಂಥ ಡೆಫಿನೇಷನ್ ಟರ್ಮ್ಗೆ ವಾರು, ವಿಕ್ಟ್ರಿ, ಡಿಫೀಟ್, ಸರ್ವೈವಲ್, ಇದಕ್ಕೆಲ್ಲ ಪದಕ್ಕೆ ಏನ ಅರ್ಥ ಇಲ್ಲಿವರೆಗೆ ಇತ್ತೋ ಇತಿಹಾಸದಲ್ಲಿ ಅದನ್ನ ಬದಲಾವಣೆ ಮಾಡಿ ವಿಸ್ತಾರ ಮಾಡಿ ಹೊಸ ಪದಕ್ಕೆ ಅರ್ಥಗಳು ಕೊಡ್ಬೇಕು ನಾವ್ ಇದಕ್ಕೆಲ್ಲ. ಈಗ ಆ ರೀತಿಯಾದಂತ ಚಾಲೆಂಜು ಈಗ ಅಕಾಡೆಮಿಕ್ಸ್ ಮೇಲೂ ಇದೆ, ಥಿಂಕ್ ಟ್ಯಾಂಕ್ಸ್ ಮೇಲೂ ಇದೆ, ರಾಷ್ಟ್ರ ನಾಯಕರ ಮೇಲೂ ಇದೆ. ಇಲ್ಲಿ ಮುಖ್ಯವಾಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅಮೆರಿಕಾದಲ್ಲಿ ಈ ದಿನ ಸರ್ವೈವಲ್ ಚಾಲೆಂಜ್ ಇಲ್ಲ. ಪ್ರೆಸಿಡೆಂಟ್ ಇರ್ಬೋದು, ಪಾರ್ಟಿಗೆ ಸ್ವಲ್ಪ ಇರ್ಬೋದು, ಅಮೆರಿಕ ದೇಶಕ್ಕೆ ಇವತ್ತು ಸರ್ವೈವಲ್ ಚಾಲೆಂಜ್ ಇಲ್ಲ. ಇರಾನ್ಗಿದ್ದಂಗೆ. ಕರೆಕ್ಟ್. ಇರಾನ್ ಪ್ರತಿ ಹೆಜ್ಜೆನಲ್ಲಿ ಎಲ್ಲಿ ಸೋತ್ರು ಅಂತ ಹೇಳಿದ್ರು ಅವರು ತೋರಿಸ್ತಾ ಇದ್ದಾರೆ ಅವರ ಸರ್ವೈವಲ್ ಇನ್ಸ್ಟಿಂಕ್ಟ್ ನ. ಇದು ಎಲ್ಲಿವರೆಗೂ ಅಲ್ಲಿ ಮಿಲಿಟರಿ ಹೋಗಿರ್ಬೋದು, ನೇವಿ ಹೋಗಿರ್ಬೋದು, ಏರ್ ಫೋರ್ಸ್ ಹೋಗಿರ್ಬೋದು, ಸಾಕಷ್ಟು ಜನನ್ನು ಕಳ್ಕೊಂಡಿದ್ದಾರೆ, ಇನ್ನೂ ಕಳ್ಕೊಳ್ಬಹುದು. ಇಸ್ರೇಲ್ ಏನಾದ್ರೂ ತಪ್ಪು ಮಾಡಿ ಒಂದು ನ್ಯೂಕ್ಲಿಯರ್ ವಾರೆಂಟ್ ಅನ್ನು ಹಾಕ್ಬೋದು. ಸುಮಾರು ಕೋಟಿವರೆಗೂ ಹೆಚ್ಚು ಜನ ಸಂಪೂರ್ಣ ತೆಹರಾನ್ ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಏನೇ ಆದ್ರೂ ಲಿಮಿಟೆಡ್ ಏರಿಯಾನಲ್ಲಿ ಇರುತ್ತೆ ಈಗ. ಹಾಗಾಗಿ ಅದ್ರ ಸರ್ವೈವಲ್ ಚಾಲೆಂಜ್ ಇರೋದು, ಸರ್ವೈವಲ್ ಆಗಿ ವಾಪಸ್ ಬರೋದು ಇರಾನ್ ಮಾತ್ರ. ಏಕೆಂದ್ರೆ ಇತಿಹಾಸದಿಂದ ಇರಾನ್ ಅಂದ್ರೆ ಪರ್ಷಿಯಾ ರಾಜ್ಯವನ್ನು ತೆಗೆದುಕೊಂಡು ಎಷ್ಟೋ ಸಾಮ್ರಾಜ್ಯಗಳ ಪ್ರಯತ್ನ ಪಟ್ಟು ಎಲ್ಲರೂ ಸೋತ್ರು, ಹಿಡ್ಕೊಂಡು ಬಂದಿದೆ. ಹಂಗಾಗಿ ಅಲ್ಲಿ ಇನ್ಸ್ಟಿಂಕ್ಟ್ ಏನಿದೆ, ಬೇಸಿಕ್ ಇನ್ಸ್ಟಿಂಕ್ಟ್ ಜನರಲ್ಲಿ ದೇಶ, ರಾಷ್ಟ್ರೀಯತೆ ಅಂತಕ್ಕಂಥದ್ದು ಅದು ಉಳಿದಿರುತ್ತೆ. ಸರ್ವೈವಲ್ ಇನ್ಸ್ಟಿಂಕ್ಟ್ ಇರುತ್ತೆ, ದೇಶ ಉಳಿಯತ್ತೆ. ಅವರು ಸ್ವಲ್ಪ ಒಂದು 10-20 ವರ್ಷದ ನಂತರ ಮತ್ತೆ ಸರಿಯಾಗಿ ವಾಪಸ್ ಬರ್ತಾರೆ. ಯಾಕೆಂದ್ರೆ ಎಷ್ಟೋ ದೇಶಗಳು ಇತಿಹಾಸದಲ್ಲಿ ಸೋತು, ಎಲ್ಲಾ ಯುದ್ಧಗಳನ್ನು ಸೋತ್ರುದುವೆ ನಂತರ ಎದ್ದು ಬಂದಿರೋ ಅದು ಬೇಕಾದಷ್ಟು ಉದಾಹರಣೆಗಳಿದೆ. ಹಾಗಾಗಿ ಇರಾನ್ಗೆ ಫ್ಯೂಚರ್ ಮುಚ್ಚಿಲ್ಲ. ಯುದ್ಧ ನಂತರ ಅವರು ಕೂಡ ಸ್ವಲ್ಪ ಉತ್ತಮರಾಗಿ ಬೆಳೀತಾರೆ. ಫೈನ್ ಸರ್. ಇರಾನ್ ಇನ್ನೊಂದು ಪ್ರಶ್ನೆ ಇತ್ತು ಸರ್ ನಂದು. ಈಗ ಇರಾನ್ನ ಸ್ಟೇಟಸ್ಸು ಸರ್, ಈಗ ಖಮೇನಿ ಇದ್ದಾಗ ಅದು ಡೇಂಜರಸ್ಸು, ಸಂಪ್ರದಾಯವಾದಿ, ಮೂಲಭೂತವಾದಿ, ಕಟ್ಟರು ಶಿಯಾ, ಇದೆಲ್ಲ ಮಾತುಗಳಿತ್ತಲ್ಲ. ಈ ಮಾತುಗಳು ಇಟ್ಕೊಂಡೇ ಇದೀಗ ಇಸ್ರೇಲ್ ದಾಳಿ ಮಾಡ್ತಾ ಇದ್ದದ್ದು. ಇವತ್ತಿಗೆ ಇದೇ ಇರಾನ್ನಲ್ಲಿ IRGC ಎಲ್ಲವನ್ನು ತನ್ನ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟಿದೆ ಸರ್. ಈ ಪೆಜೆಶ್ಕಿಯಾನು ಇನ್ನೊಂದು ಮತ್ತೊಂದು ಯಾರ ಮಾತು ಕೇಳ್ತಾ ಇಲ್ಲ. ಹೊಸ ನೇಮಕಾತಿ ಮಾಡೋಕ್ಕೋದ್ರೆ ಇದೇನು ಸ್ವಲ್ಪ ಹೋಲ್ಡ್ ಮಾಡಿ ನೇಮಕಾತಿಗಳನ್ನು ನಾವು ರೂಲ್ ಮಾಡ್ತಾ ಇದೀವಿ. ಇದೀಗ ಯುದ್ಧದ ಟೈಮ್ ಅಂತ ಬರ್ತಾ ಇದೆಯಲ್ಲ, IRGC ಖಮೇನಿಗಿಂತ ಡೇಂಜರಸ್ಸಾ ಅಂತ? ನೋಡಿ, ನಿನ್ನೆ ದಿನ ಒಂದು ನೋಟಿಫಿಕೇಶನ್, ಅನ್ಅಫಿಷಿಯಲ್ ಎಕ್ಸ್ಪ್ಲನೇಷನ್ ನಾನು ನೋಡಿದೆ, ಇರಾನ್ ಸರ್ಕಾರದ ಕಡೆಯಿಂದ ಬಂದಿರೋದು. ಅಲ್ಲಿ ಏನಾಗಿದೆ ಅಂದ್ರೆ, IRGC ಪ್ರೆಸಿಡೆನ್ಷಿಯಲ್ ಪವರ್, ಫಾರಿನ್ ಮಿನಿಸ್ಟರ್ ಪವರ್ ತಕೊಂಡ್ಬಿಟ್ಟಿದ್ದಾರೆ. ಏನಿದ್ರು ಮಿಲಿಟರಿ ಅವರೇ, IRGC ಅವರೇ ಅದನ್ನ ತೀರ್ಮಾನ ಮಾಡೋದು. ಇದು ಒಂದಾಗಿದೆ. ಎರಡನೇದು, ಈಗ ಅಲ್ಲಿ IRGC ಟೋಟಲಿ ಡಿಸೆಂಟ್ರಲೈಸ್ಡ್ ಅವ್ರದ್ದು ಸಿಸ್ಟಮ್ ಏನಿದ್ರು ಅದು ಒಂದೇನೆ ಇರೋದು. ಹಾಗೆ ಅಲ್ಲಿ ಎಲ್ಲ ಸಣ್ಣ ಸಣ್ಣ ಯೂನಿಟ್ ಇಡೀ ದೇಶದಲ್ಲಿ ಎಲ್ಲ ಕಡೆ ಏನು ಹರಡು ಹೋಗಿದೆ, ಅವರೇ ಎಲ್ಲಾನು ಸಂದರ್ಭವನ್ನ ಯೋಚನೆ ಮಾಡಿ ತಕ್ಕ ರೀತಿಯಲ್ಲಿ, ಸೂಕ್ತ ರೀತಿಯಲ್ಲಿ ಮೆಜರ್ಸ್ ತಕ್ಕೊಳ್ತಾರೆ. ಅಂದ್ರೆ ಅನುಮಾನಾಸ್ಪದವಾಗಿ ವ್ಯಕ್ತಿ ಬರ್ಲಿ, ಗುಂಪು ಬರ್ಲಿ, ಸೈನಿಕರದ್ದು, ಏರ್ಕ್ರಾಫ್ಟ್ ಬರ್ಲಿ, ಅದಕ್ಕೆ ಹೊಡೆದು ಹಾಕುವಂತದ್ದು. ಹಾಗಾಗಿ ಈಗ ಏನಾಗಿ ಇರಾನ್ ನಲ್ಲಿ ಒಂದ್ ರೀತಿಯಾದ ಸರ್ವೈವಲ್ ಕ್ವಶನ್ ಇರೋದು. ಇಸ್ರೇಲ್ಗೆ ಸರ್ವೈವಲ್ ಕ್ವಶನ್ ಎಲ್ಲ ಇರೋದು. ಅವರು ಸಾಕಷ್ಟು ಬಲಿಷ್ಠರಿದ್ದಾರೆ. ಅವ್ರಿಗೂನು ಈಗ ದೇಶ ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಅಲ್ಲಿ ನೀವು ಇರಾನ್ ನಲ್ಲಿ ಪೊಲಿಟಿಕಲ್ ಪವರ್ ಲಾಸ್ ಆಗಿದೆ ಅಂತ ಹೇಳಿದ್ರಿ, ಅಮೆರಿಕಾದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಸ್ರೇಲ್ ನಲ್ಲಿ ಕೂಡ ಆಗಿದೆ. ಇವತ್ತಿನ ದಿವಸ ನೆತನ್ಯಾಹು ಕೂಡ ಅತಿಯಾಗಿ ಅನ್ಪಾಪ್ಯುಲರ್ ಲೀಡರ್ ಆಗಿದ್ದಾರೆ. ಹಾಗಾಗಿ ಇವ್ರದೆಲ್ಲ ಪೊಲಿಟಿಕಲ್ ಸರ್ವೈವಲ್ ಕ್ವಶನ್ ಇದೆ ಅಲ್ಲಿ. ಸರ್, ಈಗ ಇಸ್ರೇಲು ಅದರ ಸ್ಟ್ರಕ್ಚರ್ಸು ಇನ್ನೊಂದು ಮತ್ತೊಂದು ಎಲ್ಲ ಡ್ಯಾಮೇಜ್ ಆದರೂ ಕೂಡ ಅಮೆರಿಕ ಹೆಲ್ಪ್ ಮಾಡಬಹುದು. ಇರಾನ್ಗೆ ಆ ಥರ ಹೆಲ್ಪ್ ಮಾಡಕ್ಕೆ ಯಾರು ನಿಂತ್ಕೊಳ್ತಾರೆ? ಒಂದು ಪಾಯಿಂಟ್ ಇದೆ. ಈ ಇರಾನ್ ಹೆಲ್ಪ್ ಮಾಡಲಿಕ್ಕೆ ಹೋರ್ಮುಜನ್ನೇ ಬಳಸ್ಕೊಳ್ತಾ ಇರಾನ್ ಅಂತ ಹೇಳಿ, ನಾನು ಟ್ಯಾಕ್ಸ್ ಹಾಕ್ತೀನಿ, ಆ ದುಡ್ಡಲ್ಲಿ ನನ್ನ ದೇಶ ಕಟ್ಕೊಳ್ತೀನಿ ಅಂತ. ಹೋರ್ಮೋಜು ಒಂದು ದಾರಿ ಅಷ್ಟೇ. ಹೋರ್ಮೋಜು ಒಂದು ದಾರಿ. ಯಾವುದೇ ಒಂದು ದೇಶ ಯುದ್ಧದಲ್ಲಿ ಸೋತಿ ಸಂಪೂರ್ಣ ದೇಶ ಫಿಸಿಕಲ್ ಸ್ಟ್ರಕ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಹಾಳಾದ್ರೂ ಅದನ್ನ ಮತ್ತೆ ವಾಪಸ್ ಬಿಲ್ಡ್ ಮಾಡುವಾಗ ದೊಡ್ಡ ಎಕಾನಮಿನೇ ಇದೆ ಅಲ್ಲಿ. ಅದರಲ್ಲಿ ಇರ್ತಾರೆ, ಪುನರ್ ನಿರ್ಮಾಣ ಮಾಡೋರು ಬರ್ತಾರೆ, ಕನ್ಸ್ಟ್ರಕ್ಷನ್ ಕಂಪನಿಗಳು ಬರುತ್ತೆ, ವ್ಯಾಪಾರಕ್ಕೆ ಅನುಕೂಲ ಬರ್ತಾರೆ, ಅದರಿಂದ ಲಾಭ ಪಡೆಯೋರು ಬರ್ತಾರೆ, ದೇಶಗಳೇ ಬರುತ್ತೆ. ಈ ಬೇಕಾದಷ್ಟು ಸಂಗ್ರಹಣೆ ಆಗ್ತಾ ಇದೆ. ಯಾವ ದೇಶವನ್ನ ಆ ಪ್ರದೇಶದಲ್ಲಿ ಹೇಗೆ ನಾವು ಮುನ್ನಡೆಸಬೇಕು ಅಂತ. ಈ ಕೆಲವು ರಾಷ್ಟ್ರ
ಉಪಯೋಗ ಇಲ್ಲದೆ ನೋಡಿ, ಉದಾಹರಣೆಗೆ ಸೌದಿ ಅರೇಬಿಯಾ, ಅವ್ರು ಅಷ್ಟು ಡಿಫೆನ್ಸ್ಗೆ ಆರ್ಮಿ ಇಟ್ಕೊಂಡ್ರು ಏನ್ ಪ್ರಯೋಜನ ಆಯ್ತು? ನಾವು ಬರಲ್ಲ ಅಂದ್ರು, ಅವ್ರದ್ದು ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ದುಬೈ ಸೇಫ್ಟಿ ಮ್ಯಾಕ್ಸಿಮಮ್ ಸೇಫ್ಟಿ ಇದ್ದಂತ ದೇಶ, ಅದು ಯಾವ ಸ್ಥಿತಿಗೆ ಬಂದಿದೆ? ಅದೇ ರೀತಿ ಬೇರೆ ಅಬುಧಾಬಿ, ಫಾರ್ ಎಕ್ಸಾಂಪಲ್ ಅಬುಧಾಬಿ, ದುಬೈ, ಇದೆಲ್ಲ ಒಂಥರ ಟೂರಿಸಂ ಲೆಟ್ ಗ್ರೋತ್ ಅಲ್ಲಿ. ಈಗ ಅದೇವಲ್ಲ ಅಲ್ಲಿ, ಹಾಗಾಗಿ ಅಲ್ಲೂ ಕೂಡ ಎಲ್ಲ ನಿರ್ಮಾಣ ಆಗ್ಬೇಕಾಗಿದೆ. ಹಾಗಾಗಿ ಸಾಕಷ್ಟು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ನಿಧಿ ಹರಿದು ಬರುತ್ತೆ. ಕೆಲವು ರಾಷ್ಟ್ರ ಕೊಡ್ತಾರೆ, ರಷ್ಯಾನು ಬರ್ತಾರೆ, ಜಪಾನು ಬರ್ತಾರೆ. ಎಲ್ಲರಿಗೂ ಬಿಸ್ನೆಸ್ ಇಂಟ್ರೆಸ್ಟ್ ಇರುತ್ತೆ ರೀಬಿಲ್ಡಿಂಗ್ ನಲ್ಲಿ. ಹಾಗಾಗಿ ಇರಾನ್ ಸಂಪೂರ್ಣ ಫಿಸಿಕಲ್ ಸ್ಟ್ರಕ್ಚರ್ಸ್ ಲಾಸ್ ಆದ್ರೂ ಹ್ಯೂಮನ್ ಟ್ಯಾಲೆಂಟ್ ಉಳಿದಿದ್ರೆ ಅದರಿಂದ ನಿರ್ಮಾಣ ಮಾಡಕ್ಕೆ ಸಾಧ್ಯವಾಗತ್ತೆ. ಹಣಕಾಸು ಸಮಸ್ಯೆ ಅಲ್ಲ. ಫೈನ್. ವೆಂಕಟೇಶ್ ನಾಯಕ್ ಸರ್, ಇದೇ IRGC ಇರಾನ್ನ ಆಳ್ವಿಕೆಯನ್ನು ಮುಂದಿನ ದಿನಗಳಲ್ಲೂ ತೆಗೆದುಕೊಂಡರೆ, ನಾನು ಪ್ರಧಾನಿಗೂ ಬಿಡಲ್ಲ, ಅಧ್ಯಕ್ಷನಿಗೂ ಬಿಡಲ್ಲ, ಪ್ರಧಾನಿಯನ್ನು ಹುದ್ದೆನೇ ನಮ್ಮಲ್ಲಿಲ್ಲ, ಖಮೇನಿ ಎಲ್ಲ ಬಂದ ಮೇಲೆ ಅಧ್ಯಕ್ಷರಂತಿರೋ ಲೆಕ್ಕಕ್ಕಿಲ್ಲ, ಇದೆಲ್ಲ ಬಂದ ಮೇಲೆ ಸಹಜವಾಗಿ ಈ ಅಧಿಕಾರದ ಲಾಲಸೆಯೋ ಅದನ್ನು ಅನುಭವಿಸುವಂಥ ರೀತಿಯೋ ಅವರಿಗೆ ಆಸೆ ಹುಟ್ಟಿಸ್ಬೋದು, ಇರಾನ್ ನಾವೇ ರೂಲ್ ಮಾಡೋಣ ಅಂತ ಹೇಳಿ. ಆಗ ಬಾಯಿಗಿಂತ ಜಾಸ್ತಿ ಬಂದೂಕೆ ಮಾತಾಡ್ಬಿಡುತ್ತಾ ಇರಾನ್ನಲ್ಲಿ ಅಂತ? ನೋ, ಆ ಟೈಪ್ ಇದೆ, ಪಾಸಿಬಿಲಿಟೀಸ್ ಬಹಳ ಕಡಿಮೆ ಇದೆ. ಯಾಕಂದ್ರೆ ಈಗ ಇಡೀ ದೇಶನ ರಕ್ಷಣೆ ಮಾಡ್ಬೇಕಂತಕೊಂಡು ಒಂದು ದೊಡ್ಡ ಸ್ಯಾಕ್ರಿಫೈಸಿಂಗ್ ದಲ್ಲಿ IRGC ಇದೆ. ಅಂದ್ರೆ IRGC ಅಗದಿ ಕಟ್ಟರ್ ಒಂಥರ ಕಮಾಂಡೋಸ್ ಇದ್ದಂಗೆ. ಸೊ ಅವೆಲ್ಲ ಡಿಸೆಂಟ್ರಲೈಸ್ ಆಗಿ ಏನಂತಂದ್ರೆ, ಈಗ ಪ್ಯೂರ್ಲಿ ಪೊಲಿಟಿಷಿಯನ್ ಇದ್ರು ಅವ್ರು ಏನಪ್ಪಾ ಅಂದ್ರೆ ಏನ್ ಮಾತಾಡಿದ್ರು ಈಗ ಮಿಲಿಟರಿ ಲ್ಯಾಂಗ್ವೇಜ್ ದಲ್ಲೇ ಮಾತಾಡ್ಬೇಕು. ಈಗ ಏನಪ್ಪಾ ಯುದ್ಧ ನಡೀತಾ ಇದೆ, ಯುದ್ಧ ನಡಿಬೇಕಾದ್ರೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಆಗಬಾರ್ದು ನಮ್ಮಲ್ಲಿ ಅಂತಕೊಂಡು ಪ್ರಾಬಬ್ಲಿ ದೇ ಹ್ಯಾವ್ ಟೇಕನ್ ಕಂಟ್ರೋಲ್ ಓವರ್ ಆಫ್ ಎವ್ರಿಥಿಂಗ್. ಏನಪ್ಪಾ ಅಂದ್ರೆ ಯುದ್ಧಕ್ಕೆ ಯಾವ್ದು ಅನುಕೂಲ ಆಗ್ತದ ಅದು, ಆಮೇಲೆ ಒಂದು ಸಲ ಯುದ್ಧ ಸೀಸ್ಫೈರ್ ಆಗಿ ಯುದ್ಧ ಮುಗಿದ ನಂತರ ಮತ್ತೆ ಪೊಲಿಟಿಕ್ಸ್, ಫಾರಿನ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್ ಅದು ಮುಂದೆ ನೋಡಿದ್ರೆ ಆಯ್ತು ಅಂತಕೊಂಡು. ಇದು ಡಿಸೆಂಟ್ರಲೈಸ್ ಆದ ಸಲುವಾಗೇನೆ ದೇ ಆರ್ ಸಕ್ಸಿಡಿಂಗ್. ಯಾರಪ್ಪ ಇರಾನ್ ಏನ್ ಮಿಲಿಟರಿಲಿ ಇಲ್ಕಂತದ ನಿಮ್ಗೆ ಎಲ್ಲ ಕನ್ಫ್ಲಿಕ್ಟಿಂಗ್ ಆರ್ಡರ್ಸ್, ಇನ್ಸ್ಟ್ರಕ್ಷನ್ಸ್ ಬರಂಗಿದ್ರೆ ಫೈಟ್ ಮಾಡೋರಿಗೆ ಅಷ್ಟು ಮೊರಾಲ್ ಇರೋದಿಲ್ಲ. ನಾವೊಂದು ಈಗ ಇರಾಕ್ ವಾರ್ ಇದ್ದಾಗ 8 ವರ್ಷ ಯುದ್ಧ ಆಯ್ತು, ಅವಾಗನು IRGC ಇತ್ತು. IRGC ಒಂದು ತತ್ವ ಏನಂತಂದ್ರೆ, ಯುದ್ಧದಲ್ಲಿ ಮಾಡಿದ್ರೆ ನಮ್ಗೆ ಸ್ವರ್ಗ ಸಿಕ್ಕಂಗ ಅಂತಕೊಂಡು ಅದೊಂದು ಗ್ರೇಟ್ ಅಪಾರ್ಚುನಿಟಿ ಅಂತಕೊಂಡು ಅವ್ರಿಗೆ ಸ್ಟಾರ್ಟಿಂಗ್ ಇಂದಾನೆ ಆ ಟೈಪ್ ಮೈಂಡ್ದಲ್ಲಿ ಬಂದಿರುತ್ತದೆ. ಮತ್ತೆ ಬಂಕರ್ದಲ್ಲಿ ಅವ್ರು ಯುದ್ಧ ಮಾಡ್ಬೇಕಾದ್ರೆ ತಮ್ಮ ಕಾಲುಗಳನ್ನ ಮಷಿನ್ ಗನ್ನಿಗೆ ಅದಕ್ಕೆ ಕಟ್ಕೊಂಡ್ಬಿಡ್ತಾರ ಅವ್ರ. ಅಂದ್ರ ಎಂತ ವೈರಿ ಸಮೀಪ ಬಂದು ಇದ್ ಮಾಡಿದ್ರು ಐ ವಿಲ್ ನಾಟ್ ರನ್ ಅವೇ, ಐ ವಿಲ್ ಫೈಟ್ ಟಿಲ್ ದ ಲಾಸ್ಟ್ ಮ್ಯಾನ್ ಲಾಸ್ಟ್ ರೌಂಡ್ ಅಂತಕೊಂಡು. ಇವತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೊಂದು ಫೋಟೋ ನೋಡಿದ್ದೆ, ಇರಾಕ್ ವಾರ್ ಒಂದು 8 ವರ್ಷ ಆಯ್ತಲ್ಲ. ಅಂದ್ರೆ IRGC ಅಷ್ಟು ಮೋಟಿವೇಟೆಡ್ ಇದೆ. ಈಗ ಏನಂತಂದ್ರೆ ಅವರಿಂದನೇ ಸಾಧ್ಯ. ಈಗ ಏನಂತಂದ್ರೆ ಯುದ್ಧನ ಹೆಂಗ ಮುಂದೆ ತಗೊಂಡು ಹೋಗ್ಬೇಕು, ಮತ್ತೆ ಯಾವ ಟೈಪ್ ನೆಗೋಷಿಯೇಟ್ ಮಾಡಬೇಕು. ಇವ್ರ ಏನಂತಂದ್ರೆ ಸ್ಪೀಕರ್ ಆಫ್ ಅವ್ರದ್ದು ಪಾರ್ಲಿಮೆಂಟ್ ಸ್ಪೀಕರ್ ಆಗ್ಲಿ, ಫಾರಿನ್ ಮಿನಿಸ್ಟರ್ ಆಗ್ಲಿ, ಅವ್ರೆಲ್ಲ ನೆಗೋಷಿಯೇಷನ್ ಬಿಡ್ತಾರೆ, ದೇರ್ ಇಸ್ ನೋ ಡೌಟ್. ಬಟ್ ಈಗ ಮಿಲಿಟರಿದ ಫುಲ್ ಕಂಟ್ರೋಲ್ ಅಂದ್ರೆ IRGC ತಗೊಂಡದ್ದು ಒಳ್ಳೇದು. ಫೈನ್ ಸರ್, ಫೈನ್. ನಾನು ಪ್ರಭಾಕರ್ ಸರ್, ಒಂದು ಲಾಸ್ಟ್ ಕ್ವಶನ್ ಇತ್ತು ಸರ್, ನಾನು ನಿಮ್ಗೆ ಕೇಳಬೇಕಾಗಿತ್ತು. ಇಸ್ರೇಲ್ ಈಗ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಹೌದು. ಇಸ್ರೇಲ್ ಇದರಿಂದ ಏನಾದರೂ ಗಳಿಸಿಕೊಂಡಿದೆ ಅಂತ ಹೇಳಿದ್ರೆ ಲೆಬನಾನ್ ಸ್ವಲ್ಪ ಭೂಮಿ ಅಂತ ನಿಮ್ಗೆ ಅನಿಸುತ್ತಾ, ಅಥವಾ ಗಾಜಾ ಅಥವಾ ಪ್ಯಾಲೆಸ್ತೀನ್ ಇದರ ಆಚೆಗೆ ಇಸ್ರೇಲ್ ಮೊದಲನೇ ಇಸ್ರೇಲ್ ಆಗಿ ಇನ್ಮೇಲೆ ಉಳಿಯಲ್ಲ, ಇನ್ನು ಸ್ವಲ್ಪ ಶಕ್ತಿಶಾಲಿ ಆಗ್ತಾರೆ ಅಂತ ಹೇಳ್ತೀರಾ ಸರ್ ಚಿಕ್ಕದಾಗಿ? ನೋಡಿ, ಜಿಯೋಗ್ರಫಿಕಲ್ ಸೈಜ್ ಪ್ರಕಾರ ಅವರು ಸ್ವಲ್ಪ ಬೆಳಿಬಹುದು. ಓಕೆ. ಇಸ್ರೇಲ್ ನಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಹ್ಯೂಮನ್ ಟ್ಯಾಲೆಂಟ್, ಸ್ಪೆಷಲಿ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏರಿಯಾದಲ್ಲಿ ಅಂದ್ರೆ, ಅವ್ರಿಗೆ ಇಲ್ಲಿ ತನಕ ಇರುವಂತ 206 ನೊಬೆಲ್ ಪ್ರಶಸ್ತಿಗಳಿಂದಾನೇ ಒಂದು ರೀತಿಯಲ್ಲಿ ನಮ್ಗೆ ಮಾಪನ ಆಯ್ತು. ಆರ್ಥಿಕ ಬೆಳವಣಿಗೆ ಯಾವ ತೊಂದರೆಯೂ ಇಲ್ಲ ಮುಂದೆ. ಅವ್ರಿಗೆ ಇದೊಂಥರ ಪಿಟೆನ್ಸ್ ಇದ್ದಂಗೆ. ಈಗ ರಾಷ್ಟ್ರ ನಿರ್ಮಾಣ ಮಾಡೋ ಸ್ಟ್ರಕ್ಚರ್, ಇನ್ಫ್ರಾಸ್ಟ್ರಕ್ಚರ್ ನ ಅಂತ ದೊಡ್ಡ ಚಾಲೆಂಜ್. ಈಗ ಅಲ್ಲಿ ಏನಾಗ್ಬಿಟ್ಟು ನೋಡಿ, ನೆತನ್ಯಾಹು ಈಸ್ ಆಲ್ಸೋ ಏಜ್, 40 ವರ್ಷದಿಂದ ಇದ್ದಾರೆ ಪಾಲಿಟಿಕ್ಸ್ ನಲ್ಲಿ. ಈಗ ಅವರು ಅನ್ಪಾಪ್ಯುಲರ್ ಆಗಿದ್ದಾರೆ. ಹಾಗಾಗಿ ವೇಕೆನ್ಸಿ ಕೂಡ ಬರುತ್ತೆ ಲೀಡರ್ಶಿಪ್ ಗೆ ಸದ್ಯದಲ್ಲೇ, ಅಂದ್ರೆ ಇನ್ನು ಸ್ವಲ್ಪ ಸಮಯದಲ್ಲಿ. ಹಾಗಾಗಿ ಅವರೆಲ್ಲ ರಾಷ್ಟ್ರ ಪುನರ್ನಿರ್ಮಾಣದ ಕಾರ್ಯದಲ್ಲಿ ಮತ್ತೆ ಎಲ್ಲದನ್ನು ಫೆಬ್ರವರಿ 27 ಸ್ಥಿತಿನಲ್ಲಿ ಏನಿತ್ತು ಆ ಸ್ಥಿತಿಗೆ ತಗೊಂಡು ಹೋಗೋದ್ರಲ್ಲಿ ಎಲ್ಲರನ್ನು ಫೋಕಸ್ ಮಾಡ್ಕೊಂಡಿರ್ತಾರೆ ಅವರ
ಒಂದು ಎನರ್ಜಿಯನ್ನ ಎಫಿಷಿಯನ್ಸಿನ ಅಂತ ಹೇಳಿದ್ರೆ ಅವರಿಗೆ ಇನ್ನು ಮುಂದೆ ತಕ್ಷಣದಲ್ಲಿ ಅಂದ್ರೆ ಇನ್ನು 4-6 ತಿಂಗಳಲ್ಲಿ ಅಥವಾ ವರ್ಷ 2 ವರ್ಷದಲ್ಲಿ ಮತ್ತೆ ಈ ರೀತಿಯ ಮಿಸ್ಅಡ್ವೆಂಚರ್ ನ ಲಾರ್ಜ್. ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಇತ್ತು ನಂದು. ಇಸ್ರೇಲ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಜಿಯೋಗ್ರಫಿಕಲಿ ತನ್ನ ಒಂದು ಗಡಿ ರೇಖೆಯನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಳ್ಬಹುದು. ಲೆಬನಾನ್ ವಿಚಾರದಲ್ಲಿ ಒಂದು 60,000 ಜನ ಆ ಕಡೆ ಓಡಿಸ್ಬಿಟ್ರಾಗ ಲಿಟಾನಿ ನದಿಯಿಂದ ಆ ಕಡೆಗೆ ಇದೆಲ್ಲ ಆಗಬಹುದೇನೋ. ಆದರೆ ಇಸ್ರೇಲ್ ಮರುನಿರ್ಮಾಣಕ್ಕೆ ಹಣದ ಕಥೆ ಏನು, ಅವರ ಆರ್ಥಿಕ ಪರಿಸ್ಥಿತಿ ಏನು? ಈಗ ಇರಾನ್ ಬಗ್ಗೆ ಹೇಳ್ತಾರೆ 15 ವರ್ಷ ಬೇಕಪ್ಪ ಅಂತ. ಅವ್ರು ಹೋರ್ಮುಜನ್ನಾದರೂ ಇಟ್ಕೊಳ್ಬಹುದು, ಗಾರ್ಗನ್ನಾದರೂ ಇಟ್ಕೊಳ್ಬಹುದು, ಅಲ್ ಮಂಡೇಬ್ ಜಲಸಂಧಿಯನ್ನಾದರೂ ಇನ್ನೂ ಚೆನ್ನಾಗಿ ಇದು ಮಾಡ್ಕೊಳ್ಬಹುದಾಗತ್ತೆ. ಟ್ಯಾಕ್ಸ್ ಹಾಕಕ್ಕೆ ಶುರು ಮಾಡಿದ್ರೆ ಸಾಕು ಸರ್. ಒಂದೇ ಒಂದು ನಮಗೆ ಯಾವುದೋ ನೈಸ್ ರೋಡ್ ಟೋಲ್ ಅಂತ ನಾವು ಮಾತಾಡ್ತೀವಲ್ಲ, ಈ ಟೋಲ್ ಕಥೆನೇ 1.25 ಕೋಟಿ ಪರ್ ಡೇ ಕಲೆಕ್ಷನ್ ಆಗುತ್ತೆ ಅಂತ ಕೆಲವರು ಮಾತಾಡ್ತಾರೆ. 1.25 ಕೋಟಿವರೆಗೂ ಬರುತ್ತಪ್ಪ ಅಲ್ಲಿ ಅಂತೇಳಿ. ಸೊ ಹೀಗಿದ್ದಾಗ ಈ ಥರ ಅವರು ಟೋಲ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಇದೇ ಹಾರ್ಮುಜಲ್ಲಿ ಸಾವಿರಾರು ಕೋಟಿಗಳು ಸರ್, ಸಾವಿರಾರು ಕೋಟಿಗಳು ಹರಿದು ಬಂದುಬಿಡುತ್ತೆ ಅವ್ರಿಗೆ. ನಿರ್ಮಾಣ ದೊಡ್ಡ ಅಸಾಧ್ಯದ ಕೆಲಸ ಅಂತ ಅನಿಸಲ್ಲ. ವಾಟ್ ಅಬೌಟ್ ಇಸ್ರೇಲ್? ಬುದ್ಧಿಶಕ್ತಿಯಿಂದನೇ ಬೆಳೆದಿರತಕ್ಕಂಥ ಒಂದು ದೇಶ ಅದು. ಅಮೆರಿಕಕ್ಕೂ ಇದೇ ಇಸ್ರೇಲ್ನ ಮೆದುಳುಗಳೇ ಬೇಕು. ಬಟ್ ಇಸ್ರೇಲ್ನ ಸಂಪನ್ಮೂಲ ಹೇಗೆ? ಸುಮ್ಮನೆ ಅಂತೂ ಅಮೆರಿಕ ದುಡ್ಡು ಕೊಡಲ್ವಲ್ಲ ಅವ್ರಿಗೆ. ಅವ್ರ ಕಥೆ ಏನು ಅಂತ? ಇಸ್ರೇಲ್ದು ಏನಿದೆ ಅಂದ್ರೆ ತಾವು ಸ್ವತಃ ಟೆಕ್ನಾಲಜಿಯಲ್ಲಿ ಇಷ್ಟು ಮುಂದುವರೆದಿದ್ದಾರೆ, ಹಾರ್ಡ್ ವರ್ಕಿಂಗ್ ಪೀಪಲ್ ಇದ್ದಾರೆ. ಎಲ್ಲ ಅವ್ರದ್ದು ಮಿಲಿಟರಿ ಹಾರ್ಡ್ವೇರ್ ಆಗಲಿ ಟೆಕ್ನಾಲಜಿ ಆಗಲಿ ಕೇವಲ ಇಸ್ರೇಲ್ದಲ್ಲಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ದಲ್ಲಿ ಅವ್ರದ್ದು ಇನ್ಫ್ಲೂಯೆನ್ಸ್ ಇದೆ. ಅಮೆರಿಕದಲ್ಲಿ ಆಗ್ಲಿ ದೊಡ್ಡ ದೊಡ್ಡ ದೇಶಗಳಲ್ಲಾಗ್ಲಿ. ಸೊ ಅದರ ಸಲುವಾಗಿನೇ ಅವ್ರು ಯಾವ ಫೀಲ್ಡ್ ಅನ್ನು ತಗೋರಿ ನೀವು, ಅವ್ರ ಸೈಂಟಿಫಿಕ್ ಟೆಂಪರ್ಮೆಂಟ್ ಇದೆ ಇಸ್ರೇಲ್ದಲ್ಲಿ. ಏನಂತಂದ್ರೆ ಯಾರು ಮಾಡ್ಲಾರ್ದವ್ರು ಮಾಡಿ ತೋರಿಸ್ತಾರ ಆ ಟೈಪ್. ಅವ್ರಿಗೆ ನೋಡ್ತಾ ಇದ್ರೆ ಎಲ್ಲದ ಡೆಫಿಷನ್ಸ್ ಇದೆ, ನೀರಿಲ್ಲ, ಅದು ಟೆರೇನ್ ಸಪೋರ್ಟ್ ಮಾಡ್ತಾ ಇಲ್ಲ. ಮತ್ತೇನಂತಂದ್ರೆ ಇಸ್ರೇಲ್ ಇದುವರೆಗೆ ಕಂಟಿನ್ಯೂಸ್ ಆಗಿ ಅರಬ್ ವಾರ್, ಇರಾಕ್ ಎಲ್ಲರ ಜೊತೆಗೆ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಯುದ್ಧದಲ್ಲೇ ಬಂದಿದ್ದಾರೆ. ಲೆಬನಾನ್ ತಗೋ, ಹಮಾಸ್ ತಗೋ, ಪ್ಯಾಲೆಸ್ಟೈನ್ ತಗೋ, ಇಷ್ಟೆಲ್ಲ ಆದ್ರೂ ಅವ್ರಿಗೆ ಎಕನಾಮಿಕ್ ಕೊಲಾಪ್ಸ್ ಯಾಕಾಗಿಲ್ಲ ಅಂತಂದ್ರೆ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್, ಸೋರ್ಸ್ ಆಫ್ ಜನರೇಷನ್ ಅದು ಒಂದು ಇಟ್ ಇಸ್ ಅಟ್ ಪ್ಲೇಸ್. ಬಟ್ ಈಗ ಇರಾನ್ಗೆ ತಗೊಂಡ್ರೆ ಇರಾನ್ದಲ್ಲಿ ಒಂದು ಆಯಿಲ್ ಇದೆ. ಈಗ ಎಡಿಷನಲ್ ಏನಂತಂದ್ರೆ ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ ಹಾರ್ಮುಜ್ ದಲ್ಲಿ, ಆಲ್ಮೋಸ್ಟ್ ಹಾರ್ಮುಜ್ನ ಇಟ್ ವಿಲ್ ಬಿ ಏನಪ್ಪಾ ಅಂದ್ರೆ ಅದು ಅವರು ಅಮೆರಿಕ ಇದು ಸಾರಿ ಇರಾನ್ ಮತ್ತೆ ಓಮನ್ ಇಬ್ರು ಕೂಡಿ ಶೇರ್ ಮಾಡ್ಕೊತಾರೆ ಅದನ್ನ. ಅಂಡ್ ಇಟ್ ಇಸ್ ವೆರಿ ಮಚ್ ರೈಟ್. ಯಾಕಂದ್ರೆ ಯಾಕೆ ಮಾಡಬಾರ್ದು ಅವರು? ಸೊ ಈ ತರ ಎಕನಾಮಿಕಲಿ ಆ ಒಂದು ಮಿಡ್ಲ್ ಈಸ್ಟ್ ದಲ್ಲಿ ಎಲ್ಲರ ಕಡೆ ಆಯಿಲ್ ಇದೆ ಅಲ್ಲ, ಈಗಿಂದು ವರ್ಲ್ಡ್ ಇಕ್ವೇಶನ್ಸ್ ಯಾವ ತರ ಚೇಂಜ್ ಆಗ್ತಾರೆ ಅಂತಂದ್ರೆ ರಷ್ಯಾ ಮತ್ತೆ ಚೈನಾ ಇದೇನಂತಂದ್ರೆ ಇರಾನ್ಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಅಪ್ ಗೆ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಆಯಿಲ್ ಇರೋದ ಕೇಂದ್ರನೇ ಇದೆ, ರೂಟ್ಸ್ ಇಲ್ಲೇ ಇದ್ದಾವ. ಸೊ ಡೆಫಿನೆಟ್ಲಿ ಅವ್ರಿಗೆ ಏನಪ್ಪಾ ಅಂದ್ರೆ ಚೈನಾಗಿ ಅದು ಅವ್ರದ್ದು ಪೋರ್ಟ್ಸ್ ಆಗ್ಲಿ ಇದಕ್ಕಾಗ್ಲಿ ಬಹಳಷ್ಟು ಉಪಯೋಗ ಇದೆ ಇರಾನ್. ಸೊ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆ ಎಕನಾಮಿಕಲಿ, ಇವ್ರು ಸಪೋರ್ಟಿಗೆ ಅಂತೂ ಬರ್ತಾರೆ. ಫೈನ್. ಇದೀಗ ನಾನು ಕೃಷ್ಣರಾಜ್ ಸರ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ, ಆರ್ಥಿಕ ತಜ್ಞರು. ಸ್ವಾಗತ ಕೃಷ್ಣರಾಜ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಓಕೆ, ನಾನು ಸರ್ ಈಗ ಒಂದು ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈ ವ್ಯಾಪಾರದ ಮಾರ್ಗಗಳನ್ನು ಕಳೆದುಕೊಂಡಂಥ ದೇಶಗಳೆಲ್ಲವೂ ಕೂಡ ಈ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ವ್ಯಾಲ್ಯೂ ಕಳ್ಕೊಂಡ್ವು, ಮರ್ಯಾದೆ ಕಳ್ಕೊಂಡ್ವು ಅಂತ ಹೇಳಿ. ಅದು ಸುಯೇಜ್ ಕೆನಾಲ್ ವಿಚಾರದಲ್ಲಿ ಬ್ರಿಟನ್ನ ಆ ಥರ ಕಳ್ಕೊಂಡಿರಬಹುದು, ಪೋರ್ಚುಗಲ್ ಕಳ್ಕೊಂಡಿದೆ, ನೆದರ್ಲ್ಯಾಂಡ್ನ ಅಂತ್ಯ ಆಯಿತು ಒಂದು ಕಡೆಗೆ, ಬ್ರಿಟನ್ನ ಒಂದು ದೊಡ್ಡ ಮಟ್ಟದಲ್ಲಿ ಅಂತ್ಯ ಆಗಿದೆ. ಈಗ ಇದು ಅಮೆರಿಕದ ಸರದಿನ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ಅಮೆರಿಕ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಇರಾನ್ನ ಅಕ್ಕಪಕ್ಕದ ದೇಶಗಳಿಂದ ತನ್ನ ಮಿಲಿಟರಿ ನೆಲೆಗಳಿಂದ ಇರಾನ್ ಮೇಲೆ ದಾಳಿ ಮಾಡ್ತಿರೋದು. ಅದರ ಡಾಲರ್ ವಿಚಾರದಲ್ಲಿ ಅದರ ವ್ಯಾಲ್ಯೂ ದಿನೇ ದಿನೇ ಜಾಸ್ತಿ ಮಾಡ್ಕೊಳ್ತಾನೆ ಇದೆ. ಬಟ್ ಒಂದು 39 ಟ್ರಿಲಿಯನ್ ಡಾಲರ್ಗಳಷ್ಟು ಸಾಲ ಮಾಡಿಕೊಂಡಿದೆ, ಹೆಚ್ಚು ಕಡಿಮೆ $1 ಟ್ರಿಲಿಯನ್ ಬಡ್ಡಿಯನ್ನಾಗಿ ಕಟ್ತಾ ಇದೆ ಸರ್. ಇದು ಅಮೆರಿಕದ ಒಂದು ಹೊಸ ರೀತಿ ಅಮೆರಿಕದ ಪ್ರಾಬ್ಲಮ್ಗೆ ಇದು ಕಾರಣವಾಗುತ್ತಾ, ಅಥವಾ ಜಸ್ಟ್ ಬಿಕಾಸ್ ಅಂದರೆ ಡಾಲರ್ನ ಕಾರಣದಿಂದಾಗಿಯೇ ಅಮೆರಿಕ ಏನು ಕಳ್ಕೊಳ್ದೇ ಇರೋ ರೀತಿಯಲ್ಲಿ ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗುತ್ತಾ ಅಂತ? ಈಗಾಗಲೇ 34ನೇ ದಿನಕ್ಕೆ USA ಇಸ್ರೇಲ್ ಇರಾನ್ ವಾರ್ ತಲುಪಿದೆ. ಇದು ಅಂತ್ಯ ಆಗುವಂತಹದ್ದು ಇನ್ನು ಕಾಣ್ತಾ ಇಲ್ಲ. ಯಾಕಂದ್ರೆ ವಾರ್ ಎಲ್ಲ ಇಂಟೆನ್ಸಿಫೈ ಆಗ್ತಾ ಇದೆ. ಇರಾನ್ ಮೇಲೆ ಸಾಕಷ್ಟು ಕಲೆಕ್ಟಿವ್ ದಾಳಿ ನಡೀತಾ ಇದೆ ಇಸ್ರೇಲ್ ಮತ್ತೆ USA ಇಂದ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ, ಯೂನಿವರ್ಸಿಟಿ ಮೇಲೆಲ್ಲ ಬಾಂಬ್ ಆಗ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಮತ್ತೆ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗಳು ಹಾಳಾಗ್ತಿರುವಂತದ್ದು. ಮತ್ತೆ ಇರಾನ್ ಕೂಡ ಇಸ್ರೇಲ್ನ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮತ್ತೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೆ ಅಮೆರಿಕದ ಒಂದು ಟೆಕ್ನಾಲಜಿ ಇಂಡಸ್ಟ್ರಿ ಏನಿದೆ ಒಂದು ಅವುಗಳ ಮೇಲೆ ಅಟ್ಯಾಕ್ ಮಾಡ್ತಿರುವಂತದನ್ನ ಗಮನಿಸಬಹುದು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಫ್ಟರ್ ಎನರ್ಜಿ
ದೇ ಆರ್ ಅಟ್ಯಾಕಿಂಗ್ ದಿ ಇನ್ಫ್ರಾಸ್ಟ್ರಕ್ಚರ್. ಎಲ್ಲ ರೀತಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕಮ್ಯುನಿಕೇಶನ್ಸ್ ಇರ್ಬೋದು, ಎಲ್ಲವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಯುದ್ಧದ ಕಾರ್ಮೋಡ ಇನ್ನೂ ಹೆಚ್ಚಾಗ್ಲಿಕ್ಕೆ ಅಥವಾ ಎಕನಾಮಿಕ್ ಫಾಲ್ಔಟ್ ಇನ್ನೂ ಹೆಚ್ಚಾಗ್ಲಿಕ್ಕೆ, ಆರ್ಥಿಕ ಹಿಂಜರಿತ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಆರ್ಥಿಕ ಹಿಂಜರಿತದಿಂದ ಮೊದಲನೇ ಪರಿಣಾಮ ಏನಾಗ್ತಿದೆ ಅಂತಂದ್ರೆ ಆಯಿಲ್ ಪ್ರೈಸಸ್ ಆಲ್ಮೋಸ್ಟ್ ಎಲ್ಲಾ ರಾಷ್ಟ್ರಗಳಲ್ಲೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ಆಫ್ರಿಕಾದಲ್ಲಂತೂ ಪಾಪ ಜಾಸ್ತಿ ಆಗಿ ಅಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಬ್ರಿಟನ್ ಅಲ್ಲೂ ಕೂಡ ಪೆಟ್ರೋಲ್, ಡೀಸೆಲ್ ಪ್ರೈಸಸ್, ಗ್ಯಾಸ್ ಪ್ರೈಸಸ್ ಎಲ್ಲ ಹೆಚ್ಚಾಗಿದೆ. ಅಮೆರಿಕದಲ್ಲೂ ಕೂಡ ಹೆಚ್ಚಾಗಿದೆ, ಇಂಡಿಯಾದಲ್ಲಿ ಕೂಡ ಹೆಚ್ಚಾಗಿದೆ. ಸೊ ಈಗ ಅಮೆರಿಕದ ಒಂದು ಪ್ಲಾನ್ ಏನಿತ್ತು ಅದು ಸರಿಯಾಗಿ ಸಿದ್ಧ ಆಗ್ತಾ ಇಲ್ಲ. ಏನು 2 ವಾರದಲ್ಲಿ ಅವರು ಯುದ್ಧವನ್ನ ಗೆಲ್ಬಹುದು ಅಂತ ಊಹೆ ಮಾಡಿದ್ರು, ಅದು ವಿಯೆಟ್ನಾಂ ರೀತಿ ಆಗ್ತಾ ಇದೆ. ಮತ್ತೆ ಇರಾನ್ ವೆರಿ ಸೊಫಿಸ್ಟಿಕೇಟೆಡ್ ಕಂಟ್ರಿ, ಮತ್ತೆ ಡಿಟರ್ಮಿನೇಷನ್ ಬಂದಾಗ ಅದು ಹೈಲಿ ಡಿಟರ್ಮೈನ್ಡ್ ಕಂಟ್ರಿ. ಈಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಒಂದು ಸ್ಟ್ರೇಟ್ ಆಫ್ ಹೊರ್ಮುಜ್ ನಲ್ಲಿ ಆಲ್ಮೋಸ್ಟ್ 1/3 ಆಫ್ ದಿ ಆಯಿಲ್ ಸಪ್ಲೈ ಆಗ್ತಿತ್ತು, ಅದು ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ಕೆಲವು ಫ್ರೆಂಡ್ಲಿ ಕಂಟ್ರಿ ಮಾತ್ರ ಅಲೋ ಮಾಡಿದ್ದಾರೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಈ ರೆಡ್ ಸಿ ನಲ್ಲಿ ಕಮೆನ್ಸ್ ಆಗಿದೆ. ಈಗ ರೆಡ್ ಸಿ ನಲ್ಲಿ ಹೌತೀಸ್ ಅಂತ ಏನು ಬಂಡುಕೋರ್ ಇದ್ದಾರೆ, ಅವರು ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಈಗ ಸೌದಿ ಅರೇಬಿಯಾ ಮತ್ತೆ ಇನ್ನಿತರ ಕಂಟ್ರೀಸ್ ಗಳಿಂದ ಬರ್ತಿದ್ದಂತ ಆಯಿಲ್ ಕೂಡ ಏನಾಗಿದೆ, ಬಂದಾಗಿದೆ. ಸೊ ಹೀಗಾಗಿ ಅಮೆರಿಕದವ್ರು ಒಂದ್ ಪ್ಲಾನ್ ಮಾಡಿದ್ರೆ ಅದು ಗಲ್ಫ್, ನಾನ್ ಮೊದ್ಲೇ ಹೇಳಿದೆ, ಇನ್ನೊಂದು ಅದು ಗಲ್ಫ್ ಕಂಟ್ರೀಸ್ ನಲ್ಲಿ ಏನಾಗುತ್ತೆ, ಅಮೆರಿಕವನ್ನ ವಿರೋಧಿಸುವಂತ ಶಕ್ತಿಗಳು ಇದೆ. ಸರ್ಕಾರಗಳು ಅಮೆರಿಕವನ್ನ ರೆಸ್ಪೆಕ್ಟ್ ಮಾಡಬಹುದು, ಬಟ್ ಅಲ್ಲಿರುವಂತಹ ಮತ್ತೆ ಅಲ್ಲಿರುವಂತಹ ಗುಂಪುಗಳು ಏನಿದೆ ಅಮೆರಿಕದ ವಿರುದ್ಧ ಇದೆ. ಈವನ್ ಪಾಕಿಸ್ತಾನದಲ್ಲೂ ಕೂಡ ಅಮೆರಿಕಕ್ಕೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಜನ ಸಪೋರ್ಟ್ ಮಾಡ್ತಾ ಇಲ್ಲ, ಆ ರೀತಿ ಇದೆ. ಸೊ ಹೀಗಾಗಿ ಅಮೆರಿಕದ ಒಂದು ಆರ್ಥಿಕ ಪರಿಸ್ಥಿತಿನೂ ಕೂಡ ಮುಂದೆ ಹಾಳಾಗುವಂತದ್ದು ಆಗ್ತಾ ಇದೆ. ಅಮೆರಿಕ ಹೇಳ್ಬೋದು, ನಾವು ಯಾವುದೇ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗಿಲ್ಲ, ನಮ್ಮಲ್ಲಿ ಆಯಿಲ್ ರಿಸರ್ವ್ಸ್ ಇದೆ ಅಂತ ಹೇಳ್ಬೋದು. ಬಟ್ ಆದ್ರೆ ಅಮೆರಿಕ ಕೆನಾಟ್ ಪ್ರೊಡ್ಯೂಸ್ ಎವ್ರಿಥಿಂಗ್ ದೇ ವಾಂಟ್. ಈಗ ಫುಡ್ ಪ್ರೈಸಸ್ ಎಲ್ಲ ಹೆಚ್ಚಾಗ್ತಾ ಇದೆ, ಮತ್ತೆ ಫರ್ಟಿಲೈಸರ್ಸ್ ಪ್ರೈಸಸ್ ಎಲ್ಲ ಹೆಚ್ಚಾಗ್ತಾ ಇದೆ, ಮತ್ತೆ ಇನ್ಪುಟ್ ಕಾಸ್ಟ್, ಯಾವುದೇ ಕಂಟ್ರೀಸ್ ಇನ್ಪುಟ್ ಕಾಸ್ಟ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಎವ್ರಿಥಿಂಗ್ ಈಸ್ ಲಿಂಕ್ ಟು. ಸೊ ಹೀಗಾಗಿ ಅಮೆರಿಕದ ಒಂದು ಏನು ಎಜಿಮೋನಿ ಡಾಲರ್ ಮೇಲೆ ಇದೆ, ಅದು ಕ್ರಮೇಣ ಏನಾಗ್ಬೋದು, ಜನರಿಗೆ ಇನ್ನೂ ಹೆಚ್ಚು ತೊಂದರೆ ಆಗ್ತಾ ಹೋದಂತೆ ಅಮೆರಿಕದ ಒಂದು ಕರೆನ್ಸಿಗೆ ಜಾಸ್ತಿ ಡಿಮ್ಯಾಂಡ್ ಇಲ್ಲದೆ ಹೋಗ್ಬೋದು, ಕುಸಿಬಹುದು ಅದನ್ನು ಕೂಡ. ಯಾಕಂದ್ರೆ ಆರ್ಥಿಕತೆನೆ ಕುಸಿದಿದ್ದಾಗ ಕರೆನ್ಸಿ ಸ್ಟ್ರಾಂಗ್ ಆಗೋದು ಸ್ಟ್ರಾಂಗ್ ಆಗೋದಿಲ್ಲ. ಇನ್ಫ್ಲೇಷನ್ ಆಲ್ರೆಡಿ 7.7% ಇದೆ ಪ್ರಪಂಚದಲ್ಲಿ, ಹೈಯೆಸ್ಟ್ ಫ್ರಮ್ 2022 ಇಂದ. ಫೈನ್. ವೆಂಕಟೇಶ್ ನಾಯಕ್ ಸರ್, ಅಮೆರಿಕ ದೇಶ ಏನು ನಾಶ ಆಗಿಲ್ಲ ಸರ್, ಇಲ್ಲಿ ದೇಶ ನಾಶ ಆಗಿಲ್ಲ. ಯಾರು ಅಮೆರಿಕದ ಅವ್ರ ಮೇಲೆ ಒಂದೇ ಒಂದು ಬಾಂಬ್ ಹಾಕಿಲ್ಲ. ಸೇನಾ ನೆಲೆಗಳು ಇದೇ UAEಯಲ್ಲಿ, ಖತಾರಲ್ಲಿ, ಇನ್ನೊಂದು ಕಡೆ ಮತ್ತೊಂದು ಕಡೆ ಅಮೆರಿಕ ನೆಲೆಗಳಿದ್ದರೆ ಅದು ಹಾಳಾಗುವುದು ಬೇರೆ. ಒಂದು ದೇಶಕ್ಕೆ ಅದರ ಒಂದಷ್ಟು ಮೂಲಭೂತ ಸೌಕರ್ಯಗಳಿಗೆ ಪೆಟ್ಟಾಗದ ಹೊರತು ದೇಶಕ್ಕೆ ಏನೂ ತೊಂದರೆ ಆಗಲ್ವಾ? ಅಥವಾ ಅಮೆರಿಕದ ಕರೆನ್ಸಿ ಮರ್ಯಾದೆ ಕಳ್ಕೊಂಡ್ರೆ ಎಲ್ಲ ಮುಗೀತಾ? ಯುದ್ಧದಲ್ಲಿ ಅಮೆರಿಕದ ಮರ್ಯಾದೆ ಹೋಗುವುದು ಅಂದರೆ ಏನು ಸರ್? ಈ ಯುದ್ಧದಲ್ಲಿ ಅಮೆರಿಕದ ವ್ಯಾಲ್ಯೂ ಹೋಯಿತು, ಮರ್ಯಾದೆ ಹೋಯಿತು ಅಂದರೆ ಏನದು ಎಕ್ಸಾಕ್ಟ್ ಆಗಿ ಅಂತ? ಅವ್ರಿಗೆ ಆಕ್ಚುಲಿ ಸುತ್ತ ಬೌಂಡ್ರಿ ಅಮೆರಿಕಾಗೆ ನೋಡಿದ್ರೆ ಯಾರು ವೈರಿಗಳೇ ಇಲ್ಲ. ಏನಾದ್ರೂ ಬೌಂಡ್ರಿ ಇದ್ರೆ ಕೆನಡಾ ಜೊತೆಗೆ ಇದೆ, ಮತ್ತೆ ಸಮೀಪ ಕ್ಯೂಬಾ ಇದೆ. ಅವರು ತಮ್ಮ ಆರ್ಮಿ ಆಗ್ಲಿ, ಏರ್ ಫೋರ್ಸ್ ಆಗ್ಲಿ, ತಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟೇ ಮೇಂಟೈನ್ ಮಾಡ್ಬೇಕಾಗಿತ್ತು. ಇವರು ಇಷ್ಟು ದೊಡ್ಡದ ಪವರ್ಫುಲ್ ಆರ್ಮಿ, ಏರ್ ಫೋರ್ಸ್ ಯಾಕೆ ಮೇಂಟೈನ್ ಮಾಡ್ಯಾರಂದ್ರೆ, ಇಡೀ ವರ್ಲ್ಡ್ ದಲ್ಲಿ ಹೋಗಿ ನಾವು ಇಂಟರ್ಫೇರ್ ಮಾಡ್ಬೇಕು, ಯುದ್ಧ ಹಚ್ಚಬೇಕು, ಇಬ್ಬರಿಗೂ ಏನಂತಂದ್ರೆ ಮತ್ತಗುಂಡು ಸಪ್ಲೈ ಮಾಡ್ಬೇಕು. ಬರೀ ರಾಷ್ಟ್ರಗಳಿಗೆ ಮತ್ತಗುಂಡು ಸಪ್ಲೈ ಮಾಡೋದಷ್ಟೇ ಅಲ್ಲ, ಎಲ್ಲ ಟೆರರ್ ಆರ್ಗನೈಸೇಷನ್ಸ್ ಅಂತ ಅವರೇ ಅಮೆರಿಕದವ್ರು ಏನ್ ಕರೀತಾರಲ್ಲ, ಈ ಹೂತೀಸ್ ಇರ್ಬೋದು, ಅಲ್ ಖೈದಾ ಇರ್ಬೋದು, ತಾಲಿಬಾನ್ ಇರ್ಬೋದು, ISIS ಇರ್ಬೋದು, ಇವ್ರೆಲ್ಲ ಏನಪ್ಪ ಅಂದ್ರೆ ವೆಪನ್ ಯೂಸ್ ಮಾಡೋದು 99% ಅಮೆರಿಕನ್ ವೆಪನ್ಸ್. ಸೊ ಅದ್ರಂಗ ಅವ್ರು ಏನಪ್ಪಾ ಅಂದ್ರೆ ಇಡೀ ವರ್ಲ್ಡ್ ದಲ್ಲಿ ಸೌತ್ ಕೊರಿಯಾ ತಗೋ, ಜಪಾನ್ ತಗೋ, ಇಲ್ಲಿ ಯುಕ್ರೇನ್ ತಗೋ, ಎಲ್ಲರ ಕೈಲಿ ಅವ್ರಿಗೆ ಇಂಟರ್ಫೇರ್ ಮಾಡ್ಕತ್ ತಮ್ಮ ಪ್ರೆಸೆನ್ಸ್ ಸೂಪರ್ ಪವರ್ ಅಂತ ಮೇಂಟೈನ್ ಮಾಡ್ಕತ್ ಬಂದಾರ. ಅದ್ರ ಸೂಪರ್ ಪವರ್ ಅಂತ ಹೆಂಗ್ ಮೇಂಟೈನ್ ಮಾಡ್ತಾರೆ? ಒಂದು ಡಾಲರ್ ಇರ್ತದ, ಒಂದು ಆಯಿಲ್ ಇರ್ತದ, ಒಂದು ಮಿಲಿಟರಿ ಪವರ್ ಇರ್ತದೆ. ಡಾಲರ್, ಮಿಲಿಟರಿ ಪವರ್ ಎರಡು ನಿಮ್ ಕಡೆ ಇದ್ದಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ಉಳಿದ ಥರ್ಡ್ ಥಿಂಗ್ ನಿಮ್ಮ ಹತ್ರ ಬಂದೇ ಬರ್ತದೆ. ಬಟ್ ಈಗ ಇರಾನ್ ಏನ್ ಹಠ ಹಿಡಿದಿದೆ ಅಂದ್ರೆ ಗಲ್ಫ್ ದಲ್ಲಿ
ಮೊದಲು ಅಮೆರಿಕನ್ ಬೇಸಸ್ ಖಾಲಿ ಆಗ್ಬೇಕು. Okay. ಈಗ ಹಾರ್ಮೋಸ್ ಆಲ್ಮೋಸ್ಟ್ ಅಮೆರಿಕದವರು ಅದ ಚಿಂತೆ ಬಿಟ್ಬಿಟ್ಟಾರ, ಆಯ್ತಪ್ಪ ಹಾರ್ಮೋಸ್ ನೀವೇ ಇಟ್ಕೋರಿ, ನಾವೇನು ತಲೆ ಕೆಡ್ಸೋದಿಲ್ಲ. ಬಟ್ ಈಗ ನೆಕ್ಸ್ಟ್ ಅವ್ರದ್ದು ಡಿಮಾಂಡ್ ಇರಾನ್ ಏನಿರ್ತಂದ್ರೆ, ಈಗ ಮಿಡ್ಲ್ ಈಸ್ಟ್ ದಲ್ಲಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಏನಾವಲ್ಲ ಅಮೆರಿಕನ್ ಬೇಸಸ್ ಕಿತ್ಕೊಂಡು ಹೋಗ್ಬೇಕು ಅವ್ರು. ಅವಾಗ ಏನಾಗ್ತಂತಂದ್ರೆ ಈಗನು ಎಲ್ಲಿವರೆಗೆ ಮತ್ತ ಅವ್ರ ಪ್ರೆಸೆನ್ಸ್ ಅಮೆರಿಕನ್ ಪ್ರೆಸೆನ್ಸ್ ಇರ್ತದ, ಒಂದು ಇಂಡೈರೆಕ್ಟ್ಲಿ ಇಸ್ರೇಲಿಗೆ ಹೆಲ್ಪ್ ಆಗ್ತದ, ಎರಡನೇದು ಏನಪ್ಪಾ ಅಂದ್ರೆ ಇದೇ ತರ ಅವರು ಸರ್ ಇದೆಲ್ಲ ಇರಾನ್ ಯುದ್ಧವನ್ನ ಗೆದ್ರೆ ಇದು ಮಾತಾಡಕ್ ಚೆನ್ನಾಗಿರುತ್ತೆ ಸರ್. ಇರಾನ್ ಯುದ್ಧವನ್ನ ಗೆದ್ರೆ ಖಾಲಿ ಮಾಡ್ರಿ ನಿಮ್ದೆಲ್ಲ ಟೆಂಟ್ಗಳು ಖಾಲಿ ಮಾಡಿ ಇಲ್ಲಿಂದ ಅಂತ ಹೇಳೋದು ಈಸಿ ಇರುತ್ತೆ. ಇರಾನ್ ಸೋಲದೇ ಇದ್ರೆ ಜರ್ಜರಿತವಾದ್ರೆ ಸೋಲೊಪ್ಕೊಳ್ದೇ ಇರಬಹುದು ಅವರು. ಆಗೇನು ಚೌಕಾಸಿ ಮಾಡಕ್ ಆಗಲ್ಲ ಸರ್, ಆಗೇನು ಚೌಕಾಸಿ ಮಾಡಕ್ ಸಾಧ್ಯವಾಗುತ್ತೆ? ಈಗ ಪರ್ಸೆಪ್ಷನ್, ಇಡೀ ವರ್ಲ್ಡ್ ಒಂದು ಪರ್ಸೆಪ್ಷನ್ ಕೇಳಿದ್ರೆ, ಈಗ ಇದು ಒಂದು ಕ್ರಿಕೆಟ್ ಮ್ಯಾಚ್, ಫುಟ್ಬಾಲ್ ಮ್ಯಾಚ್, ಯಾರು ಗೆದ್ರು ಯಾರು ಸೋತ್ರು ಅಂತ ನಿರ್ಣಯ ಮಾಡತಕ್ಕಂಥದ್ದು ವಾರ್ಫೇರ್ ಅಲ್ಲ ಇದು. ಬಟ್ ಒಂದು ಪರ್ಸೆಪ್ಷನ್ ದಾಗ ನೋಡಿದ್ರೆ ಇರಾನ್ ಗೆದ್ದಿದೆ, ಅಮೆರಿಕ ಸೋತಿದೆ. ಅಮೆರಿಕ ಮತ್ತೆ ಇಸ್ರೇಲ್ದಲ್ಲಿ ತಮ್ಮದೇ ಆದಂತ ಜನರದ್ದು ವಿರೋಧ ಇದೆ, ಅವ್ರ ಲೀಡರ್ಶಿಪ್ ಮೇಲೆ ವಿರೋಧ ಇದೆ. ಅವರು ಡೆಫಿನೆಟ್ಲಿ ಡೆಫಿಟ್ ಆಗೋದು ಅಥವಾ ಮತ್ಲಬ್ ಅಸಾಸಿನೇಷನ್ ಆಗದ ಚಾನ್ಸಸ್ ಇದೆ. ಬಟ್ ವೇರಾಸ್ ಆ ತರ ಸಿಗ್ನಲ್ಸ್ ಇರಾನ್ದಲ್ಲಿ ಇಲ್ಲ. ಇರಾನ್ದಲ್ಲಿ ಮತ್ತೊಂದಷ್ಟು ಯೂನಿಟಿ ಬಂದಿದೆ. ಇಡೀ ವರ್ಲ್ಡ್ ದಲ್ಲಿ ಅವ್ರಿಗೊಂದು ಏನಂತಂದ್ರೆ, ಪಾಪ ಎಷ್ಟು ಫೈನ್ ಆಗಿ ಕೆಲಸ ಮಾಡ್ತಿದ್ದಾರಲ್ಲ, ಹೋರಾಡ್ತಿದ್ದಾರಲ್ಲ ಅಂತಕೊಂಡು ಒಂದು ಕನಿಕಾರ ಬಂದಿದೆ, ಒಂದು ಪಾಪ್ಯುಲರಿಸಂ ಬಂದಿದೆ. ಅಂದ್ರೆ ಈ ಯುದ್ಧ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಮೆರಿಕ ಏನಪ್ಪಾ ಅಂದ್ರೆ ಇರಾನ್ಗೆ ಗೆಲ್ಸೇ ಹೋಗ್ತದ ಅನ್ನತಕ್ಕೊಂದು ಒಂದು ಸ್ಥಿತಿ ಉತ್ಪನ್ನ ಆಗಿದೆ. ಈಗ ಗಲ್ಫ್ ನೇಷನ್ ದಲ್ಲಿ ಅವ್ರು ಯಾಕೆ ಇದು ಈಗ ನೆಲೆ ಮುಂದೆ ಮಾಡೋದಿಲ್ಲ ಅಂತಂದ್ರೆ, ಈಗ ಇದು ಫಾರ್ ದ ಫಸ್ಟ್ ಟೈಮ್ ಎಲ್ಲ ಮಿಡ್ಲ್ ಈಸ್ಟ್ ಕಂಟ್ರಿಗೆ ಒಂದ್ ಏನ್ ಅನುಭವ ಆಗಿದೆ ಅಂತಂದ್ರೆ, ಯಾವಾಗ ಇರಾನ್ ಅಮೆರಿಕನ್ ಬೇಸಸ್ ಮೇಲೆ ಬಾಂಬ್ ಹಾಕಿದ ಕೂಡಲೇ ಇವರೆಲ್ಲ ಸೋಲ್ಜರ್ಸ್ ಅದೆಲ್ಲ ಅಮೆರಿಕನ್ ಬೇಸಸ್ ಖಾಲಿ ಮಾಡ್ಕೊಂಡು ಹೋಟೆಲ್ ಒಳಗೆ ಎಂಟರ್ ಆಗಿಬಿಟ್ರು. ಆಕ್ಚುಲಿ ಬೇಸಸ್ ಬಿಡಬಾರ್ದಾಗಿತ್ತು. ಅಲ್ಲಿ ಒಂದು ಸೈಡ್ ನೋಡಿದ್ರೆ ಇರಾನ್ದವ್ರು ಯಾವ ತರ ಫೈಟ್ ಮಾಡ್ತಿದ್ದಾರೆ ಅಂದ್ರೆ, ತಮ್ಮ ಬಂಕರ್, ತಮ್ಮ ಪೋಸ್ಟ್, ತಮ್ಮ ಏನಪ್ಪಾ ಟನಲ್ಸ್ ಅವ್ದು ಬಿಟ್ಟು ಹೋಗೋದಿಲ್ಲ. ಇವ್ರು ಫಸ್ಟ್ ಏನ್ ಮಾಡಿದ್ರೆ ಅಮೆರಿಕನ್ ಸೋಲ್ಜರ್ಸ್ ಬೇಸನ್ ಖಾಲಿ ಮಾಡ್ಕೊಂಡು ಹೋಟೆಲ್ ಒಳಗೆ ಎಂಟರ್ ಆದ್ರು. ಈಗ ಅರಬ್ ನೇಷನ್ಸ್ ಏನ್ ಬಂದದ್ರ, ತಮ್ಮ ಸೆಕ್ಯೂರಿಟಿ ತಾವೇ ಮಾಡ್ಕೊಳ್ಳೋದು ಆಗೋದಿಲ್ಲ, ಮುಂದಿನ ಸೆಕ್ಯೂರಿಟಿ ನಮ್ಗೆ ಏನ್ ಕೊಡ್ತಾರೆ. ಯಾವಾಗಲೂ ಒಂದು ಇವತ್ತು ಟೆಸ್ಟ್ ಆಯ್ತಲ್ಲ ಅವ್ರದ್ದು ಏನಪ್ಪಾ ಅಂದ್ರೆ ಅಮೆರಿಕನ್ ಬೇಸಸ್ ಯಾವ ತರ ಕೆಲಸ ಮಾಡ್ತಾ ಇದೆ, ಮಿಲಿಟರಿ ಎಕ್ವಿಪ್ಮೆಂಟ್ ತಗೋ, ಅವ್ರ ಸೋಲ್ಜರ್ಸ್ ಮೊರಾಲ್ ತಗೋ, ಅವ್ರ ಸೋಲ್ಜರ್ಸ್ ವಿಲ್ ಪವರ್ ತಗೋ, ಒಂದು ಟೆಸ್ಟ್ ಆಗಿದೆ. ಅದಾದ ನಂತರ ನೀವೇ ಒಂದು ಆರ್ಮಿನ ಫೈನ್ ಮೇಂಟೈನ್ ಮಾಡ್ಕೋರಿ, ಏನಪ್ಪಾ ಅಂದ್ರೆ ನೀವು ಎಕ್ವಿಪ್ಮೆಂಟ್ ತಗೊಂಡ್ ಬರ್ರಿ, ಸೋಲ್ಜರ್ಸ್ ಯಾಕೆ ಇರ್ಬೇಕು? ಯಾಕಂದ್ರೆ ಅಮೆರಿಕ ಅಲ್ಲಿ ಬಂದು ಇದ್ದು ಇಂಟರ್ಫೇರ್ ಮಾಡ್ತಾರ, ಸುಮ್ನೆ ಕೊಡೋದಿಲ್ಲ ಅವ್ರು, ಇಂಟರ್ಫೇರ್ ಮಾಡ್ತಾರ. ಮತ್ತೆ ಇವ್ರ ಕಡೆಯಿಂದ ರೆವೆನ್ಯೂ ಕಲೆಕ್ಟ್ ಮಾಡ್ತಾರ ಸೆಕ್ಯೂರಿಟಿ ಸಲುವಾಗಿ. ನಾನು ಕೃಷ್ಣರಾಜ್ ಸರ್, ಒಂದು ಪ್ರಶ್ನೆ ಇದೆ ಇಲ್ಲಿ. ಅಮೆರಿಕ ಒಂದು ವೇಳೆ ಯುದ್ಧವನ್ನು ಜಯಿಸಿ ಬಿಡ್ತು ಅಂತ ಭಾವಿಸ್ಕೊಂಡ್ರೆ ನಾವು, ಮೈತ್ರಿ ಗಟ್ಟಿಯಾಗುತ್ತೆ, ಡಾಲರ್ ಗಟ್ಟಿಯಾಗುತ್ತೆ, ಅವ್ರ ಪ್ರಭುತ್ವ ಕೂಡ ಮುಂದುವರಿಯುತ್ತೆ. ಅಮೆರಿಕ ಸೋತ್ರೆ ಕಥೆನೇ ಬೇರೆ. ಚಿನ್ನದ ಬೆಲೆ ಏರಿಕೆ ಆಗಬಹುದು, ಡಾಲರ್ ಬಿದ್ದು ಹೋಗಬಹುದು, ಅವರ ಮೈತ್ರಿಯಲ್ಲಿ ಒಂದಷ್ಟು ಅಪಸ್ವರಗಳು ಶುರುವಾಗಬಹುದು. ಹೊಸ ಅಂದರೆ ಇರತಕ್ಕಂಥ ಮಾರ್ಗವೇ ಒಂಥರ ರೀರೂಟ್ ಆಗಿಬಿಡುತ್ತಾ ಅಂತ. ಅದೇ ಜಲಮಾರ್ಗನೇ ಇರೋದು, ಆ ಮಾರ್ಗ ಹಿಂದಿನಂತೆ ಇರಲ್ಲ. ಐತಿಹಾಸಿಕವಾಗಿ ಯಾವ ಥರ ಇತ್ತೋ ಆ ಯಾವುದೇ ವ್ಯಾಪಾರ ಮಾರ್ಗ ಇನ್ನು ಮುಂದೆ ಆ ಥರ ಇರಲ್ಲ ಅನ್ನೋ ಸನ್ನಿವೇಶ ಕ್ರಿಯೇಟ್ ಆಗಿ ಗ್ಲೋಬಲ್ ಎಕಾನಮಿನೇ ಅಲ್ಲೋಲ ಕಲ್ಲೋಲವಾಗುವಂಥ ಚಾನ್ಸಸ್ ಇದೆಯಾ ಸರ್? ಜಸ್ಟ್ ಬಿಕಾಸ್ ಆಫ್ ಹರ್ಮೋಸ್, ಜಸ್ಟ್ ಬಿಕಾಸ್ ಆಫ್ ಅಲ್ ಮಂಡೇಬ್, ಈ ಎರಡು ಕಾರಣಗಳು ಇಟ್ಕೊಂಡ್ಬಿಟ್ರೆ ಆ ಮಟ್ಟದ ದೊಡ್ಡ ಚೇಂಜ್ ಆಗಿಬಿಡುತ್ತಾ? ಇರಾನ್ಗೆ ಹೊಸ ದಾರಿ, ಹಿಂಗೂ ನೀವು ಸಂಪಾದನೆ ಮಾಡ್ಕೋಬೋದ್ರೋ, ಈ ಥರನೂ ಸಂಪಾದನೆ ಮಾಡ್ಕೊಳ್ಳಿ ನೀವು ಅಂತ ಈ ಯುದ್ಧ ತೋರಿಸ್ಕೊಟ್ಬಿಡುತ್ತಾ ಅಂತ? ಈಗ ಆಲ್ರೆಡಿ ಇರಾನ್ ಹೇಳಿದೆ, ಎಷ್ಟು ವರ್ಷಗಳು ಫ್ರೀ ಎಂಟ್ರಿ ಎಕ್ಸಿಟ್ ಆಗ್ತಾ ಇತ್ತು, ಫ್ರೀ ಬೀಸ್ ಇತ್ತು, ಅದನ್ನ ನಾವು ಕೊನೆಗಳಿಸ್ತೀವಿ ಅಂತ ಅವರು ಆಲ್ರೆಡಿ ಪಣ ತೊಟ್ಬಿಟ್ಟಿದ್ದಾರೆ. ಜೊತೆಗೆ ಅದನ್ನ ಎದುರಿಸುವಂತ ಶಕ್ತಿ ಕೂಡ ಅಮೆರಿಕಕ್ಕಿಲ್ಲ. ಈ ಒಂದು ಯುದ್ಧದಿಂದ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬದಲಾವಣೆಗಳನ್ನ ನಾವು ಕಾಣಬಹುದು. ಮೊಟ್ಟ ಮೊದಲನೇದಾಗಿ ಏನಂತಂದ್ರೆ, ನ್ಯಾಟೋ ರಿಆರ್ಗನೈಸೇಷನ್ ಆಗುವಂತ ಚಾನ್ಸಸ್ ಇದೆ. ಈಗ ಏನಾಗಿದೆ, ಈಗ ಅಮೆರಿಕ ಅಧ್ಯಕ್ಷ ನಿನ್ನೆನೂ ಕೂಡ ಹೇಳಿದ್ದಾರೆ, ವಿತೌಟ್ ಅಮೆರಿಕಾ ನ್ಯಾಟೋ ಇಸ್ ಎ ಪೇಪರ್ ಟೈಗರ್ ಅಂತ ಹೇಳಿದ್ದಾರೆ. ಅದಕ್ಕೆ ತೀಕ್ಷ್ಣವಾಗಿ ಉತ್ತರ ಏನ್ ಕೊಟ್ಟಿದ್ದಾರೆ ಬ್ರಿಟನ್ ಪ್ರಧಾನಿ ಮತ್ತೆ ಫ್ರೆಂಚ್ ಪ್ರೆಸಿಡೆಂಟ್ ಅಂತಂದ್ರೆ, ಇಷ್ಟುವರೆಗೂ ಯುದ್ಧಗಳಾಗಿರೋದು ಅಮೆರಿಕಕ್ಕೋಸ್ಕರ ಯುದ್ಧ ಮಾಡಿದೀವಿ ಹೊರತು ನಮ್ಮನ್ನ ಅಥವಾ ಯುರೋಪಿಯನ್ ರಾಷ್ಟ್ರಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಯುದ್ಧ ಮಾಡಿಲ್ಲ. ನಾವು ಅಮೆರಿಕದ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೋಸ್ಕರ ಯುದ್ಧ ಮಾಡಿದೀವಿ. ನಮ್ಗೇನು ಅಮೆರಿಕದ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಇದರಿಂದ ನ್ಯಾಟೋ ವೀಕ್ ಆಗ್ತಾ ಹೋಗ್ತದೆ. ನ್ಯಾಟೋ ಈ ಬಲಿಷ್ಠ ಯಾವಾಗ ಅಮೆರಿಕ ಬಲಿಷ್ಠ ಮಾಡ್ಬೇಕು ಅಂತ
ಟ್ರಂಪ್ನ ಒಂದು ಯೋಜನೆ ಇತ್ತು, ಆ ಯೋಜನೆ ತದ್ವಿರುದ್ಧವಾಗುವಂತ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆ ಅದು ತದ್ವಿರುದ್ಧ ಆಗ್ತಾ ಇದೆ ಅಂತಂದ್ರೆ, ಅಲ್ಲಿ ಯುರೋಪಿಯನ್ ಕಂಟ್ರೀಸ್ಗೆ ಯಾವಾಗ ಒಂದು ಕೋಪ ಬಂತು ಅಮೆರಿಕದ ಮೇಲೆ ಅಂತಂದ್ರೆ, ಅವ್ರು ಗ್ರೀನ್ ಲ್ಯಾಂಡ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಹೋಗಿ ಅಲ್ಲಿ ಯಾರ ಅಪ್ಪಣೆನೋ ಬೇಕಾಗಿಲ್ಲ, ಅಥವಾ ಡೆನ್ಮಾರ್ಕ್ದೇ ಆಗ್ಲಿ ಇನ್ನೊಬ್ಬರದೇ ಆಗ್ಲಿ, ನಾನು ಐ ಡೋಂಟ್ ವಾಂಟ್ ಟು ಯೂಸ್ ದ ಮಿಲಿಟರಿ, ನಾನು ಪೀಸ್ಗೆ ಪ್ರಾಶಸ್ತ್ಯ ಕೊಡ್ತೀನಿ ಅಂತ ಅಲ್ಲಿ ತಮ್ಮ ಒಂದು, ಅದರಿಂದ ಈಗ ಏನಾಗ್ತಾ ಇದೆ, ಆಲ್ ದಿ ಪೀಪಲ್ ಹ್ಯಾವ್ ಟ್ರೀಟೆಡ್ ಟ್ರಂಪ್ ಆಸ್ ಎ ಲುನಾಟಿಕ್ ಪರ್ಸನ್, ಒಂದನೇದು. ಸೊ ಇದರಿಂದ ಏನಾಗ್ತಾ ಇದೆ, ಒತ್ತಡ ಹೆಚ್ಚಾಗ್ತಾ ಇದೆ ಕಂಟ್ರಿಗಳಲ್ಲಿ. ಅಂದ್ರೆ ಈ ಒಂದು ಯುದ್ಧದಿಂದ, ಅಂದ್ರೆ ಕ್ರೇಜಿನೆಸ್ ಆಫ್ ಇಸ್ರೇಲ್ ಮತ್ತೆ ಅಮೆರಿಕದ ಒಂದು ಕ್ರೇಜಿನೆಸ್ ಇಂದ, ಅಮೆರಿಕದಲ್ಲಿ ನೋಡಿರ್ಬೋದು ಮೊನ್ನೆ ವಾಷಿಂಗ್ಟನ್ ಡಿ ಸಿ ನಲ್ಲಿ 8 million people, ಇಟ್ ಇಸ್ ಎ ಹಿಸ್ಟಾರಿಕ್, ಕ್ಯಾಪಿಟಲ್ ಇದಕ್ಕೆ ಸೇರ್ಕೊಂಡು ಎಲ್ಲ ಸ್ಟ್ರೈಕ್ ಮಾಡಿರುವಂತ ನಾವು ಗಮನಿಸಬಹುದು. ಸೊ ಹೀಗಾಗಿ ಅಮೆರಿಕದ ಒಂದು ಎಜಿಮೋನಿ ಏನಿತ್ತು ಅದು ಕಳ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಇರಾನ್ ಅಷ್ಟೇ ಸುಭದ್ರವಾಗಿ ಅಂದ್ರೆ ಫೈಟ್ ಔಟ್ ಮಾಡ್ಲಿಕ್ಕೆ ಇದೆ. ನಾನು ಇರಾನ್ ವಿಸಿಟ್ ಮಾಡಿದ್ದೀನಿ, ಆ ಜನ ಅಲ್ಲಿರುವಂತಹ ಡಿಟರ್ಮಿನೇಷನ್ ತುಂಬಾ ಹೆಚ್ಚಿರುವಂತದ್ದು. ಹಾಗಾಗಿ ಅವರು ಮೊದಲೇ ಹೇಳ್ದಂಗೆ, ನಾನು ಲಾಸ್ಟ್ ಮಿಸೈಲ್ ಇರೋವರೆಗೂ ಹೋರಾಟ ಮಾಡೇ ಮಾಡ್ತಾರ ಅವರು ಎದುರ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ಅಮೆರಿಕಕ್ಕೆ ಇದು ಬಹಳ ಕೆಟ್ಟ ಪರಿಣಾಮವನ್ನ ಉಂಟು ಮಾಡುತ್ತೆ. ಆದ್ರೆ ಈಗ ಆಗ್ತಾ ಇರುವಂತದ್ದು ಅಂತಂದ್ರೆ ಗ್ಲೋಬಲ್ ಇಂಪ್ಯಾಕ್ಟ್ ಆಗ್ತಿರುವಂತದ್ದು ಇದು. ಬ್ರಿಕ್ಸ್ ಏನಾದ್ರೂ ಬಲ ಆಗುತ್ತಾ? ಬ್ರಿಕ್ಸ್ ನಿಜವಾಗ್ಲೂ ಬ್ರಿಕ್ಸ್ ಕಂಟ್ರಿಗಳು ಅವರು ಸೀರಿಯಸ್ ಆಗಿಬಿಟ್ರೆ ಇದಕ್ಕಿಂತ ಇನ್ನೊಂದು ಗೋಲ್ಡನ್ ಆಪರ್ಚುನಿಟಿ ಇನ್ನೊಂದಿಲ್ಲ ಅಂತ ಹೇಳಬಹುದಾ ಅಂತ? ನಿಜವಾಗ್ಲೂ ಅವ್ರು ಸೀರಿಯಸ್ ಆಗಿದ್ದು ತಮ್ಮ ಒಳಗಡೆ ಇರತಕ್ಕಂಥ ಒಂದಷ್ಟು ಬೇಸರಗಳನ್ನು ಬದಿಗೆ ಇಟ್ಟುಬಿಟ್ರೆ ದೊಡ್ಡ ಗೋಲ್ಡನ್ ಆಪರ್ಚುನಿಟಿ ಇದೆಯಾ? ಇನ್ಕ್ಲೂಡಿಂಗ್ ಇಂಡಿಯಾ ನಾನು ಮಾತಾಡ್ತಾ ಇದ್ದೀನಿ ಇದರಲ್ಲಿ. ಅದೇ ಬ್ರಿಕ್ಸ್ ಕಂಟ್ರಿಗೆ ತುಂಬಾ ಅವಕಾಶಗಳಿದೆ. ಅದು ಬ್ರಿಕ್ಸ್ ಪ್ಲಸ್ ಅಂತ ಏನು ಮಾಡಕ್ ಕೊಟ್ಟಿದ್ದಾರೆ, ಅಲ್ಲಿ ಅಮೆರಿಕ ಅಲ್ಲ, ಭಾರತ ಪಾಕಿಸ್ತಾನದ ಎಂಟ್ರಿಯನ್ನ ತಡಿತಾ ಇದೆ, ಮತ್ತೆ ಚೈನಾದ ಎಂಟ್ರಿಯನ್ನ ಕೆಲವೊಂದು ರಾಷ್ಟ್ರಗಳು ತಡಿತಾ ಇದೆ. ಸೊ ಹೀಗಾಗಿ ಬ್ರಿಕ್ ಪ್ಲಸ್ ತೊಂದರೆ ಇರೋದ್ರಿಂದ ಬ್ರಿಕ್ ಕಂಟ್ರೀಸ್ಗೆ ಚಾನ್ಸಸ್ ಇದೆ. ರಷ್ಯಾ, ಬ್ರೆಜಿಲ್, ಆಫ್ರಿಕಾ ಮತ್ತೆ ಇಂಡಿಯಾ ಮತ್ತೆ ಚೈನಾದಲ್ಲಿ ಅವರು ಏನಂತಂದ್ರೆ, ಈ ಬ್ರಿಕ್ ಕಂಟ್ರಿನಲ್ಲಿ ಒಂದು ಸಮಸ್ಯೆ ಎದುರಾಗಿರುವಂತದ್ದು ಏನಂತಂದ್ರೆ, ಈ ಒಂದು ಚೈನಾದ ಡಾಮಿನೆನ್ಸ್ ಕಡಿಮೆ ಆಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಬ್ರಿಕ್ ಕಂಟ್ರೀಸ್ ನಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಈ ಅಮೆರಿಕದ ವಿರುದ್ಧ, ಆಕ್ಚುಲಿ ಅಮೆರಿಕದ ಒಂದು ತಂತ್ರ ಏನು ಅಂತಂದ್ರೆ, ಈ ಬ್ರಿಕ್ಸ್ ಅನ್ನ ಹೊಡಿಬೇಕು ಅಂತ ಭಾರತದ ಮೇಲೆ ಸಾಕಷ್ಟು ಟ್ಯಾರಿಫ್ ಅನ್ನ ಇಂಪೋಸ್ ಮಾಡಿದ್ದು. ಅದ್ರ ಜೊತೆಗೆ ಅದೇ ಸರ್, ಈಗ ಈ ಹಾವು ಮುಂಗುಸಿ ಎಣ್ಣೆ ಸೀಗೆಕಾಯಿ ಎಲ್ಲ ಒಟ್ಟಿಗೆ ಇಟ್ಟಂಗಿದ್ ಕತೆ. ಅದೇ ಒಂದೇ ಕಲ್ಲಲ್ಲಿ ಎರಡು ಹೊಡಿಬೇಕು ಅಂತ, ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ನೋಡ್ಕೋಬೇಕು, ಮತ್ತೆ ಭಾರತವನ್ನ ಇನ್ನೊಂದು ಸೂಪರ್ ಪವರ್ ಆಗಿ ನೋಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿರುವಂತದ್ದು. ಸೊ ಈಗ ಏನಾಗ್ತಾ ಇದೆ ಅಂತಂದ್ರೆ, ಈ ಒಂದು ಬ್ರಿಕ್ಸ್ ಅನ್ನ ಹೊಡೆಯೋ ತಂತ್ರವು ಕೂಡ ಈ ಒಂದು ವಾರ್ ನಲ್ಲಿ ಅಡಗಿದೆ. ಈ ವಾರ್ ನಲ್ಲಿ ಆಗ್ಲಿ ಅಥವಾ ಈ ಒಂದು ಟ್ಯಾರಿಫ್ ನಲ್ಲಿ ಆಗ್ಲಿ, ಈ ಒಂದು ತಂತ್ರಗಾರಿಕೆ ಇತ್ತೀಚೆಗೆ ಬಹಳ ಸ್ಪಷ್ಟವಾಗಿರುವಂತದನ್ನ ನಾವು ಗಮನಿಸಬಹುದು. ಅಮೆರಿಕ ಸೂಪರ್ ಪವರ್ ಆಗಿಯೇ ಉಳ್ಕೋಬೇಕು, ಬೇರೆ ಕಂಟ್ರೀಸ್ದು ಎಕಾನಮಿ ಅಷ್ಟು ಬೆಳಿಬಾರ್ದು ಅನ್ನೋ ಒಂದು ಎಜಿಮೋನಿ ಇಟ್ಕೊಂಡೇ ಈ ವಾರ್ಗಳೆಲ್ಲ ಮಾಡ್ತಾ ಇರುವಂತದ್ದು. ಈ ವಾರ್ ಮಾಡೋದಕ್ಕೆ ಉದ್ದೇಶನೇ ಇಲ್ಲ, ಯಾಕಂದ್ರೆ ಇರಾನ್ ನಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಾಕಷ್ಟು ಇಂಟರ್ನ್ಯಾಷನಲ್ ಕಮಿಟೀಸ್ಗಳಿದೆ, ಸೈಂಟಿಫಿಕ್ ಕಮಿಟೀಸ್ಗಳಿದೆ, ಅವು ಮಾಡ್ಬೇಕು. ಇವರು ಏಕಾಏಕಿ ಯುದ್ಧ ಮಾಡ್ತಾರೆ ಅಂತಂದ್ರೆ ಇದು ಸಂಯುಕ್ತ ಇದು ಅಂದ್ರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಸೆಕ್ಯೂರಿಟಿ ಕೌನ್ಸಿಲ್ದು ಯಾವುದೇ ಒಪ್ಪಿಗೆ ಇಲ್ಲದೆ ಮಾಡ್ತಾ ಇರೋದ್ರಿಂದ ಇದು ಒಂದು ಅನ್ಆಥರೈಸ್ಡ್ ವಾರ್ ಎಗೇನೆಸ್ಟ್ ಹ್ಯುಮ್ಯಾನಿಟಿ ಅಂತ ಹೇಳ್ಬೋದು. ಅದರಿಂದ ಇತ್ತೀಚೆಗೆ ನೀವು ನೋಡ್ಬೋದು, ಎನರ್ಜಿ ಕ್ರೈಸಿಸ್ ಉಂಟಾಗ್ತಾ ಇದೆ, ಮತ್ತೆ ಕ್ಲೈಮೇಟ್ ಕ್ರೈಸಿಸ್ ಉಂಟಾಗ್ತಿದೆ. ಎಷ್ಟೊಂದು ಬಾಂಬ್ಗಳನ್ನ ಹಾಕ್ತಾ ಇದಾರೆ, ಅದರಿಂದ ಜೀವ ಸಂಕುಲ ಹಾಳಾಗ್ತಾ ಇದೆ, ಮತ್ತೆ ಅಲ್ಲೆಲ್ಲ ಫ್ಲಡ್ಸ್ ಎಲ್ಲ ಆಗ್ತಾ ಇರೋದನ್ನ ನೀವು ನೋಡಿರ್ಬೋದು. ಹೀಗಾಗಿ ಒಂದು ಹ್ಯುಮ್ಯಾನಿಟಿ ಇಟ್ ಇಸ್ ಗೋಯಿಂಗ್ ಟುವರ್ಡ್ಸ್ ಡೂಮ್ಸ್ ಡೇ ಅಂತ ಅನ್ಸುತ್ತಾ ಇದೆ. ವೆಂಕಟೇಶ್ ನಾಯ್ಕ್ ಸರ್, ಒಂದು ಫೈನಲ್ ಕ್ವಶನ್. ಇಲ್ಲಿವರೆಗೆ ಈಗ ಹಿಂದೆ ಬ್ರಿಟಿಷರ ಕಾಲದಲ್ಲಿ ವಸಾಹತುಶಾಹಿ ವಾದ ಇತ್ತು. ಈ ಅಮೆರಿಕ ಬಂದಮೇಲೆ ಹೊಸ ವಸಾಹತುಶಾಹಿ ವಾದವನ್ನು ವೆನಿಜುವೆಲಾ ಮೂಲಕನೋ, ನೆಕ್ಸ್ಟ್ ಗ್ರೀನ್ಲ್ಯಾಂಡ್ ಮೂಲಕನೋ, ನೆಕ್ಸ್ಟ್ ಕ್ಯೂಬಾ ಮೇಲೋ ಅಥವಾ ಇರಾನ್ನ ಮೇಲೋ ಮಾಡ್ಲಿಕ್ಕೆ ಹೋಗಿ ಈ ವಸಾಹತುಶಾಹಿ ವಾದ ಇದೆಲ್ಲ ಉಳಿಯಲ್ಲಪ್ಪ ಅಂತ ಗೊತ್ತಾದ ಮೇಲೆ ದೊಡ್ಡಣ್ಣ ಟ್ರಂಪ್ ಶಾಶ್ವತವಾಗಿ ಈ ವಿಸ್ತರಣವಾದ, ವಸಾಹತುಶಾಹಿವಾದ, ಡಾಲರ್ ಡಾಮಿನೆನ್ಸು ಅದೆಲ್ಲ ಹೋಗಿ ಡಿ-ಡಾಲರೈಸೇಷನ್ ಕಡೆಗೆ ತಿರುಗ್ತಾ ಇದೆ ಸರ್ ವಿಶ್ವ. ಅಮೆರಿಕ ಒಂದು ಮರ್ಯಾದೆ ಕಳ್ಕೊಂಡು ಹಿಂದೆ ಇದ್ದ ಸ್ಥಿತಿಯಲ್ಲಿ ಅಮೆರಿಕ ಇರಲ್ವಾ ಇನ್ಮೇಲೆ ಅಂತ ಫೈನಲ್ ಕ್ವಶನ್ ಸರ್ ಇದು.
ಇದು ಆ, ನಾನು ಈ ಕ್ವಶನ್ ಕೇಳಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಇದು ವೆನೆಜುವೆಲಾದಲ್ಲಿ ರಾಷ್ಟ್ರಪತಿನ ಹೆಂಗ ಅಬ್ಡಕ್ಟ್ ಮಾಡಿದ್ನಲ್ಲ, ಅಬ್ಡಕ್ಟ್ ಮಾಡಿದಾಗ ನಾವೆಲ್ಲ ಡಿಸ್ಕಷನ್ ಏನ್ ಮಾಡ್ತಿದ್ವಿ ನೋಡ್ರಪ್ಪ, ಎಲ್ಲ ಕಂಪ್ಲೀಟ್ ವರ್ಲ್ಡ್ ದೇ ಆರ್ ವಾಚಿಂಗ್ ದ ಫನ್. ಯಾರು ಅಷ್ಟು ಏನಂತಂದ್ರೆ ವೆನೆಜುವೆಲಾನ ರಕ್ಷಣೆಗೆ ಹೋಗ್ಲಿಲ್ಲ, ಸುಮ್ನೆ ಒಂದು ಲ್ಯೂಕ್ವಾರ್ಮ್ ಟ್ವೀಟ್ ಮಾಡಿ ಅಲ್ಲಿಗೆ ಮುಗಿಸ್ಬಿಟ್ರು ಅಂತ ಹೇಳಿದ್ರೆ, ನನ್ನ ತಿಳಿದ ಮಟ್ಟಿಗೆ ಅವ್ರು ಏನ್ ಮಾಡಿದ್ರು, ವೆನೆಜುವೆಲಾದಲ್ಲಿ ನೀವು ಪ್ರೆಸಿಡೆಂಟ್ ನ ಕಿಡ್ನಾಪ್ ಮಾಡ್ರಿ, ಆತರ ಮೇಲೆ ಟ್ರಯಲ್ ಮಾಡ್ರಿ. ಆಮೇಲೆ ಏನಂತಂದ್ರೆ ಟ್ರಂಪ್ಗೆ ಏನು ಬಂತು, ಅದರಿಂದ ಒಂದು ದೊಡ್ಡ ಶಕ್ತಿ ಬಾಹುಬಲಿ ತರ ಇದಾದ. ನೆಕ್ಸ್ಟ್ ಏನ್ ಯಾವ ತರ ಮಾತಾಡ್ಲಿಕ್ಕೆ ಶುರು ಮಾಡಿದ, ಕೆನಡಾ ಏನಪ್ಪ ಐ ವಿಲ್ ಮೇಕ್ ಯು 51st ಸ್ಟೇಟ್, ಆಮೇಲೆ ಕ್ಯೂಬಾನ ತಗೊಂತೀನಿ, ಗ್ರೀನ್ಲ್ಯಾಂಡ್ ನ ಪರ್ಚೇಸ್ ಮಾಡ್ತೀನಿ, ಈ ಟೈಪ್ ಎಲ್ಲ ಅಡ್ವೆಂಚರ್ ಕೊಟ್ರನಲ್ಲ. ಆಕ್ಚುಲಿ ಇದು ಒಂಥರ ಅತ್ಗ ಒಂದು ಯುಫೋರಿಯಾ ಎಫೆಕ್ಟ್. ನಾನು ಇಡೀ ವರ್ಲ್ಡ್ ದಾದ ಅಂತಕೊಂಡು ಹೋಗಿ ಇರಾನ್ದಲ್ಲಿ ಏನು ಬಂದ್ರಲ್ಲ, ಇಟ್ ವಾಸ್ ಅ ಟ್ರ್ಯಾಪ್. ಆಕ್ಚುಲಿ ಪ್ರಾಬಬಿಲಿ ಚೈನಾ ಮತ್ತೆ ರಷ್ಯಾ ಈ ತರ ಯೋಚನೆ ಮಾಡಿರ್ಬೇಕು. ಈ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ಇರಾನ್ದಲ್ಲಿ ಎಂಟ್ರಿ ಆಯ್ತಪ್ಪ ಅಂದ್ರೆ ಇಲ್ಲಿ ಅವ್ರನ್ನ ಬಲಿ ಹಾಕೋಣ ನಾವು ಅಂತಕೊಂಡು ಎಕ್ಸಾಕ್ಟ್ಲಿ ಅಂದ್ರೆ ಇಟ್ ಇಸ್ ಮಧ್ಯಪ್ರಾಚ್ಯದಲ್ಲಿ ಬಂದು ಅಮೆರಿಕ ಕೂತ್ಕೊಂಡ್ಬಿಟ್ರೆ ಚೀನಾ ರಷ್ಯಾ ಕಥೆ ಏನಾಗುತ್ತೆ ಸರ್? ಆಮೇಲೆ ಅವ್ರನ್ನ ಅಲ್ಲಿ ಬಂದು ಕೂರಿಸ್ಬಿಟ್ರೆ ಕಥೆ ಏನವ್ರದ್ದು ಅಂತ. ಸೊ ಆದ್ರಂಗ ಇರಾನ್ದಲ್ಲಿ ಬಂದು ಇದು ನೆಪೋಲಿಯನ್ಗ ಬ್ಯಾಟಲ್ ಆಫ್ ವಾಟರ್ಲೂ ಅಂತ ಹಂಗ ಹೇಳ್ತದಲ್ಲ, ಅದು ಸೋಲಕ ಕಾರಣ ಅಂತಕೊಂಡು ಅದರಂಗೆ ಟ್ರಂಪ್ಗೆ ಏನಂತಂದ್ರೆ, ಫಸ್ಟ್ ಆಫ್ ಆಲ್ ಟ್ರಂಪ್ ಹಿಸ್ ಪರ್ಸನಾಲಿಟಿ ಅಮೆರಿಕಗೆ ಒಂದು ಶಾಪ. ಈಗ ಅದ್ರ ಬದಲು ಈ ಶುಡ್ ಹಾವ್ ಅಂಡರ್ಸ್ಟುಡ್ ಏನಪ್ಪಾ ಅಂದ್ರೆ, ಹಿಂದಿನ ಒಂದು 7 ಪ್ರೆಸಿಡೆಂಟ್ಸ್ ಏನಪ್ಪಾ ಅಂದ್ರೆ ದೇ ನೆವರ್ ಅಟ್ಯಾಕ್ಟ್ ಇರಾನ್. ಇರಾನ್ ವಾಸ್ ನಾಟ್ ಅಟ್ ಆಲ್ ಅಗ್ರೆಸಿವ್. ಇವ್ರು ಸುಮ್ನೆ ಒಂದು ಏನು ಕ್ರಿಯೇಟ್ ಮಾಡ್ಕೊಂಡು ಇರಾನ್ ಮೇಲೆ ಪ್ರತಿಯೊಬ್ಬ ಸೈಂಟಿಸ್ಟ್ ಮೇಲೆ, ಜನರಲ್ ಸುಲೇಮಾನಿ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ಎಲ್ಲ ಅಸಾಸಿನೇಷನ್ ಅಟೆಂಪ್ಟ್ ಮಾಡಿದ್ರು. ಅವ್ರನ್ನ ರಾಷ್ಟ್ರಪತಿ ಹೆಲಿಕಾಪ್ಟರ್ ಕ್ರಾಶ್ ದಲ್ಲಿ ಕೊಂದು ಹಾಕಿದ್ರು. ಬಟ್ ಅದಕ್ಕ ಪ್ರತಿಕಾರ ಏನು ತೋರಿಸ್ಲಿಲ್ಲ ಅವರು. ಅವ್ರು ಏನಂತಂದ್ರೆ ಟಾಲರೇಟ್ ಮಾಡಿ ಅಂದ್ರೆ ದೇವರ್ ನಾಟ್ ಅಗ್ರೆಸರ್ಸ್. ಈಗ ಏನಂತಂದ್ರೆ ಇಡೀ ವರ್ಲ್ಡ್ ಏನಂತಂದ್ರೆ ಸಿಂಪತಿ ಇರಾನ್ಗೆ ಬರ್ತಾ ಇದೆ, ಹೇಟ್ರೆಡ್ ಅಮೆರಿಕ ಕಡೆ ಹೋಗ್ತಾ ಇದೆ. ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಥ್ಯಾಂಕ್ ಯು ಕೃಷ್ಣರಾಜ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ವೆಯ್ಟ್ ಮಾಡೋಣ, ಅಮೆರಿಕ ತನ್ನ ಸುಪ್ರೀಮಸಿಯನ್ನು ಕಳೆದುಕೊಳ್ಳುವಂತಹ, ಡಾಲರ್ ತನ್ನ ದೊಡ್ಡ ವ್ಯಾಲ್ಯೂವನ್ನು ಕಳೆದುಕೊಳ್ಳುವಂತಹ, ಯಾವ ರೀತಿ ಈ ಗ್ರೇಟ್ ಬ್ರಿಟನ್ ತನ್ನ ಮರ್ಯಾದೆ ಕಳ್ಕೊಳ್ತೋ, ಸೂಯಸ್ ಕೆನಾಲ್ಗೆ ಕೈ ಹಾಕಿ ಅಲ್ಲಿಂದ ಆಚೆಗೆ ಸೂಯಸ್ ಕೆನಾಲ್ ರಾಷ್ಟ್ರೀಕರಣ ಮಾಡ್ಕೊಂಡ್ಬಿಡುತ್ತೆ. ಈಜಿಪ್ಟು, ಫ್ರಾನ್ಸ್ ಹೋಗ್ತಾರೆ, ಇಸ್ರೇಲ್ ಹೋಗ್ತಾರೆ, ಆಮೇಲೆಲ್ಲ UN ಎಂಟ್ರಿ ಆಗುತ್ತೆ, ಅಮೆರಿಕ ಎಂಟ್ರಿ ಆಗುತ್ತೆ, ಇದೆಲ್ಲ ಮಾಡಬೇಡಿ ಅಂತಾರೆ. ಅದಾದ ಮೇಲೆ ಬ್ರಿಟನ್ನಾಗಿ ಉಳ್ಕೊಳ್ಳಿಲ್ಲ, ಇಂಗ್ಲೆಂಡ್ಗೆ ಇವತ್ತು ಆ ಮರ್ಯಾದೆ ಇಲ್ಲ. ಇದೇ ಸ್ಥಿತಿ ಇರಾನ್ ಬುಟ್ಟಿಗೆ ಕೈ ಹಾಕಿ, ಪರ್ಷಿಯಾದ ಮೇಲೆ ಇಡೀ ಇತಿಹಾಸದಲ್ಲಿ ಗೆದ್ದಂಥ ದೇಶನೇ ಇಲ್ಲ ರೀ, ಗೆದ್ದಿರೋ ದೇಶನೇ ಇಲ್ಲ. ಪರ್ಷಿಯಾ ಇಸ್ ನಥಿಂಗ್ ಬಟ್ ಇರಾನ್. ಇದೇ ಇರಾನ್ ಇದೆಯಲ್ಲ, ಇವತ್ತಿಗೆ ಇರಾನ್ ಆ ಕೆಲಸವನ್ನು ಮಾಡಿಬಿಡುತ್ತಾ? ತುಂಬ ಮೆರಿತಾ ಇದ್ದರೆ ಬಿದ್ದ ನೋಡು ಹಳ್ಳಕ್ಕೆ ಅಂತಾರಲ್ಲ, ಆ ಹಳ್ಳವೇ ಇರಾನ್ ಅಮೆರಿಕದ ಪಾಲಿಗೆ. ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.